ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ DSc 1 ಅಂತ ತೊಗೊಂಡಿದ್ರೆ ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಏನಿದೆಯಲ್ಲ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ಅದರಲ್ಲಿ ಯೂನಿಟ್ 1ನಲ್ಲಿ ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಆ ಟಾಪಿಕ್ದು ವಿಡಿಯೋಸ್ನ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ವಿಡಿಯೋ ಇವತ್ತು ನಾನು ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ವೆರಿ ಬೇಸಿಕ್, ಹಂಗಂದರೆ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಪ್ರಿಸಿಪಿಟೇಷನ್ ಆಗೋದಕ್ಕೆ ರಿಕ್ವೈರ್ಮೆಂಟ್ ಏನಿದೆ, ಕಂಡೀಷನ್ಸ್ ಏನಿದೆ, ಪ್ರೊಸೀಜರ್ ಏನಿದೆ, ಕಂಟ್ಯಾಮಿನೇಷನ್ ಆಗೋದಾದರೆ 2 ಥರ ಕಂಟ್ಯಾಮಿನೇಷನ್ ಆಗುತ್ತೆ. ಅದಕ್ಕೆ co-precipitation ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ. ಅದು ಹೇಗಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ DSc 1 ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ 4 ಯೂನಿಟ್ ಇದೆ. 4ನೇ ಯೂನಿಟ್ ಏನಿದೆಯಲ್ಲ ಅದು ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಅದು ಕಂಪ್ಲೀಟ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನಾನು ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್ ಅಂತ ಇದೆ, ಆ ಚಾಪ್ಟರ್ದು ವಿಡಿಯೋಸ್ ಮಾಡಿದ್ದೀನಿ. ಈಗ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಎಲ್ಲನೂ ನಿಮಗೆ ನನ್ನ ಪ್ಲೇ ಲಿಸ್ಟಿಗೆ ಹೋದರೆ, ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಆ ಎಲ್ಲ ವೀಡಿಯೋಸು ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅನಾಲಿಸಿಸ್ ಅಂತ ಅಂದರೆ ಟು ಫೈಂಡ್ ಔಟ್, ಅದರೊಳಗಡೆ ಏನಿದೆ ಅಂತ ಕಂಡುಹಿಡಿಯುತ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅನಾಲಿಸಿಸ್ ಅಂತ ಕರಿತೀವಿ. ಅನಾಲಿಸಿಸಲ್ಲಿ 2 ಥರ ಇದೆ. ಒಂದಕ್ಕೆ ಕ್ವಾಂಟಿಟೇಟಿವ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ವಾಲಿಟೇಟಿವ್ ಅಂತ ಹೇಳ್ತೀವಿ. ಕ್ವಾಲಿಟೇಟಿವ್ ಅಂದರೆ ವಿ ಆರ್ ಬಾದರ್ಡ್ ಅಬೌಟ್ ದಿ ಕ್ವಾಲಿಟಿ, ಅದಕ್ಕೆ ಅದನ್ನು ಕ್ವಾಲಿಟೇಟಿವ್ ಅಂತ ಹೇಳ್ತೀವಿ. ಕ್ವಾಂಟಿಟೇಟಿವ್ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ, ಹೌ ಮಚ್ ಈಸ್ ದೇರ್. ಕ್ವಾಲಿಟೇಟಿವ್ ಅಂದರೆ ವೆದರ್ ಇಟ್ ಈಸ್ ದೇರ್ ಆರ್ ನಾಟ್ ಅಂತ ಚೆಕ್ ಮಾಡ್ತೀವಿ. ಕ್ವಾಂಟಿಟೇಟಿವ್ ಅಂದರೆ ಹೌ ಮಚ್ ಇಟ್ ಈಸ್ ಪ್ರೆಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹೌ ಮಚ್ ಇಟ್ ಈಸ್ ಪ್ರೆಸೆಂಟ್ ಅನ್ನೋದನ್ನು ಇಫ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ವಾಲ್ಯೂಮ್ ಅಂಥದಕ್ಕೆ ನಾವು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದೇ ರೀತಿ ವೆನ್ ಯು ಎಕ್ಸ್ಪ್ರೆಸ್ ಇನ್ ಬೈ ವೆಯ್ಟ್ ಅಂಥದಕ್ಕೆ ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಬೈ ವೆಯ್ಟ್ ಇಟ್ಕೊಂಡು ನಾವು ಅನಾಲಿಸಿಸ್ನ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ we are going to take a sample and we are going to convert that sample into ಅದಕ್ಕೆ ನನಗೆ ಬೇಕಾದ ರೀತಿಯಲ್ಲಿ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಅನದರ್ ಪ್ರಿಸಿಪಿಟೇಟ್. ಅದರಿಂದ ಏನು ಮಾಡ್ಕೊಳ್ತೀನಿ ನಾನು, ವೇ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀನಿ. ಫೈನಲ್ ರಿಸಲ್ಟ್ ನನಗೆ ಏನು ಬರುತ್ತೆ, ಐ ಆಮ್ ಗೋಯಿಂಗ್ ಟು ಗೆಟ್ ಇನ್ ಟರ್ಮ್ಸ್ ಆಫ್ ವೆಯ್ಟ್, ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಯಾವುದೋ ಒಂದು ಸ್ಯಾಂಪಲ್ನ ತೊಗೊಳ್ತೀವಿ, ಅದನ್ನು ಡಿಸಾಲ್ವ್ ಮಾಡ್ತೀವಿ, ಅದನ್ನು ಪ್ರಿಸಿಪಿಟೇಟ್ ಮಾಡ್ತೀವಿ, ಹೀಟ್ ಮಾಡ್ತೀವಿ, ಡೈಜೆಸ್ಟ್ ಮಾಡ್ತೀವಿ, ಫಿಲ್ಟರ್ ಮಾಡ್ತೀವಿ, ಡ್ರೈ ಮಾಡ್ತೀವಿ. ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ದಿ ಫಾರ್ಮ್ ಆಫ್ ಎ ಫೈನ್ ಪೌಡರ್. ಆ ಪೌಡರ್ನ ನಾವು ವೆಯ್ಟ್ ಮಾಡ್ತೀವಿ. ಆ ಥರ ಅನಾಲಿಸಿಸ್ಗೆ ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂದರೆ ಗ್ರಾವಿ ಅಂದರೆ ಏನು, 2 ಥರ ತೊಗೊಂಡ್ರೆ, ಗ್ರಾವಿ ಅಂದರೆ ವೇಯಿಂಗ್, ಮೆಟ್ರಿಕ್ ಅಂತಂದರೆ ಮೆಜರ್. ಸೊ ಯು ಆರ್ ಗೋಯಿಂಗ್ ಟು ಮೆಜರ್ ಇನ್ ಟರ್ಮ್ಸ್ ಆಫ್ ವೆಯ್ಟ್. ಹಾಗಾಗಿ ಇದಕ್ಕೆ ನಾವು ಗ್ರಾವಿಮೆಟ್ರಿಕ್ ಅಂತ ಹೇಳ್ತೀವಿ. ಅನಾಲಿಸಿಸ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ಅಯಾನ್ಸ್ ಬೈ ಯೂಸಿಂಗ್ ಎ ಮೆಥಡ್ ಆಫ್ ಪ್ರಿಸಿಪಿಟೇಷನ್ ಆ್ಯಂಡ್ ವೇಯಿಂಗ್ ಈಸ್ ಕಾಲ್ಡ್ ಆಸ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್. ಸೊ ನಮಗೆ ಕೊಟ್ಟಿರುವಂಥ ಸ್ಯಾಂಪಲ್ ಏನಿದೆಯಲ್ಲ ಅದನ್ನು ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಪ್ರಿಸಿಪಿಟೇಟ್, ಕನ್ವರ್ಟ್ ದಟ್ ಇಂಟು ಎ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್, ರೆಸಿಡ್ಯೂ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ವೇ ಮಾಡ್ತೀವಿ. ಆಫ್ಟರ್ ಡೈಜೆಷನ್, ಆಫ್ಟರ್ ಫಿಲ್ಟರಿಂಗ್, ಆಫ್ಟರ್ ಡ್ರೈಯಿಂಗ್, ಆ ಪ್ರೋಸೆಸ್ಗೆ, ಆ ಮೆಥಡ್ಗೆ, ಆ ಅನಾಲಿಸಿಸ್ಗೆ ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಕರಿತೀವಿ. ದ ಮೆಥಡ್ ಇನ್ವಾಲ್ವ್ಸ್ ಚೂಸಿಂಗ್ ಎ ರಿಯೇಜೆಂಟ್ ವಿಚ್ ವಿಲ್ ಎಕ್ಸ್ಟ್ರಾಕ್ಟ್ ದಿ ಅನಲೈಟ್ ಇನ್ ದಿ ಫಾರ್ಮ್ ಆಫ್ ಎನ್ ಇನ್ಸಾಲ್ಯುಬಲ್ ಕಾಂಪೌಂಡ್ ಪ್ರಿಸಿಪಿಟೇಟ್. ನಾನು ಹೇಳ್ದಂಗೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ನೋನ್ ಸ್ಯಾಂಪಲ್, ಯಾವುದೋ ಒಂದು ಸ್ಯಾಂಪಲ್ ಇದೆ, ಆ ಸ್ಯಾಂಪಲ್ನ ನಾನು ಏನು ಮಾಡ್ತಾ ಇದ್ದೀನಿ, ಇನ್ಸಾಲ್ಯುಬಲ್ ಅಥವಾ ಪ್ರಿಸಿಪಿಟೇಟ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೈ ಯೂಸಿಂಗ್ ಎ ರಿಯೇಜೆಂಟ್. ಆ ರಿಯೇಜೆಂಟ್ಗೆ ನಾನು ಏನಂತ ಕರಿತೀನಿ, ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಅಂತ ಹೇಳ್ತೀನಿ. ಈ ಥರ
ನಾನು ಅನಾಲಿಸಿಸ್ ಮಾಡ್ತೀನಲ್ಲ, ಈ ಥರ ನಾನು ಫೈಂಡ್ ಔಟ್ ಮಾಡ್ತೀನಲ್ಲ ಇನ್ ಟರ್ಮ್ಸ್ ಆಫ್ ವೆಯ್ಟ್, ಅಂಥ ಪ್ರೋಸೆಸ್ಗೆ, ಅಂಥ ಅನಾಲಿಸಿಸ್ಗೆ, ಅಂಥ ಮೆಥಡ್ಗೆ, ಅಂಥ ಪ್ರೊಸೀಜರ್ಗೆ ನಾನೇನಂತ ಕರಿತೀನಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ನ ತಗೊಂಡ್ರೆ, ನಿಕ್ಕಲ್ ಈಸ್ ಎಸ್ಟಿಮೇಟೆಡ್ ಗ್ರಾವಿಮೆಟ್ರಿಕಲಿ ಆ್ಯಸ್ ನಿಕ್ಕಲ್ ಡೈಮೀಥೈಲ್ ಗ್ಲಯಾಕ್ಸೈಡ್, ಆ ನಿಕ್ಕಲ್ DMG ಅಂತ ಹೇಳ್ತೀವಿ. ಅದೇ ಥರ ಬೇರಿಯಮ್ ಇಸ್ ಎಸ್ಟಿಮೇಟೆಡ್ ಗ್ರಾವಿಮೆಟ್ರಿಕಲಿ ಆ್ಯಸ್ ಬೇರಿಯಮ್ ಸಲ್ಫೇಟ್ BaSO4 ಅಂತ ಹೇಳ್ತೀವಿ. ಈ ಎರಡು ಮೆಥಡು ನಿಮ್ಮ ಸಿಲೆಬಸ್ಸಲ್ಲಿ ಪ್ರಾಕ್ಟಿಕಲಲ್ಲಿದೆ. ಮೋಸ್ಟ್ ಪ್ರಾಬಬಲಿ ನೀವು ಅದನ್ನು ಪ್ರಾಕ್ಟಿಕಲಲ್ಲಿ ಮಾಡಿರ್ತೀರ. ಓಕೆ, ನಾವು ಈಗ ಹೇಳ್ದಂಗೆ ಅನಾಲಿಸಿಸ್ ಅಂದಮೇಲೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಇಲ್ಲ ಅಂದರೆ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ವೆಯ್ಟ್. ವೆಯ್ಟಲ್ಲೇ ಮಾಡೋದ್ರಿಂದ ನನಗೆ ಆಗೋವಂಥ ಅಡ್ವಾಂಟೇಜಸ್ ಏನು, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಮಾಡೋದ್ರಿಂದ ನನಗೆ ಏನು ಲಾಭ ಆಗುತ್ತೆ. ಒಂದು ಏನು ಅಂದರೆ ಆ್ಯಕ್ಯುರೇಟ್ ಮತ್ತು ಪ್ರಿಸೈಸ್ ಆಗಿ ನನಗೆ ವ್ಯಾಲ್ಯೂಸ್ ಬರುತ್ತೆ ಕಂಪೇರ್ ಟು ದಟ್ ಆಫ್ ದಿ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್. ಪೊಟೆನ್ಷಿಯಲಿ ಮೋರ್ ಆ್ಯಕ್ಯುರೇಟ್, ಮೋರ್ ಪ್ರಿಸೈಸ್ ದ್ಯಾನ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್. ಪಾಸಿಬಲ್ ಸೋರ್ಸಸ್ ಆಫ್ ಎರರ್ ಕೆನ್ ಬಿ ಚೆಕ್ಡ್. ಇಲ್ಲಿ ಎರರ್ ಎಲ್ಲ ಆಗ್ತಿದೆ ಅಂತ ನನಗೆ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ದ ಪ್ರಾಬ್ಲಮ್ ಮೇ ಬಿ ವಿತ್ ಅ ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಇರ್ಬೋದು, ಕ್ಯಾಲಿಬ್ರೇಷನ್ ಎರರ್ ಇರ್ಬೋದು, ಅದರ್ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಅ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಏನಿದೆಯಲ್ಲ, ಅದು ಇಲ್ಲೆಲ್ಲ ಏನಾಗುತ್ತೆ, ಅವಾಯ್ಡ್ ಆಗುತ್ತೆ. ಎಲ್ಲಿ ನನಗೆ ಎರರ್ ಆಗ್ತಿದೆ, ಯಾಕೆ ನನಗೆ ವ್ಯಾಲ್ಯೂ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಮೋರ್ ಓವರ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಮೆಥಡ್, ರಿಲೇಟಿವ್ಲಿ ಇನ್ಎಕ್ಸ್ಪೆನ್ಸಿವ್. ಹಾಗಾಗಿ ಕಂಪೇರ್ ಟು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಮೋರ್ ಅಡ್ವಾಂಟೇಜಸ್. ಒಂದೇನು, ಆ್ಯಕ್ಯುರೇಟು ಪ್ರಿಸೈಸ್ ಆಗಿ ನನಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಎಲ್ಲಿ ಎರರ್ ಆಗ್ತಾ ಇದೆ ಅಂತ ನಾನು ಚೆಕ್ ಮಾಡ್ಕೋಬೋದು. ಈ ಮೆಥಡು ಅಬ್ಸಲ್ಯೂಟ್ ಮೆಥಡ್ ಇದೆ, ಯಾವ ಜೊತೆನೂ ಕಂಪೇರ್ ಮಾಡ್ತಾ ಇಲ್ಲ ನಾವು, ಅಬ್ಸಲ್ಯೂಟ್ ಆಗಿ ವಿತ್ ರೆಸ್ಪೆಕ್ಟ್ ಟು ದಟ್ ಪರ್ಟಿಕ್ಯುಲರ್ ಕಾಂಪೌಂಡೇ ಮಾಡ್ತಾ ಇದ್ದೀವಿ. ಮೂರನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಎಕನಾಮಿಕಲ್ ಮೆಥಡ್ ಆಫ್ ಅನಾಲಿಸಿಸ್ಸು, ಇನ್ಎಕ್ಸ್ಪೆನ್ಸಿವು. ಹಾಗಾಗಿ ನಾವೇನು ಮಾಡ್ತೀವಿ, ಈ ಮೆಥಡ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಹಾಗಾದರೆ ಇದರಲ್ಲಿ ಏನೋ ಡಿಸ್ಅಡ್ವಾಂಟೇಜಸ್ಸೇ ಇಲ್ವಾ? ಇಲ್ಲೂ ಡಿಸ್ಅಡ್ವಾಂಟೇಜಸ್ ಇದೆ. ನಾವು ಏನಿದೆಯಲ್ಲ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಮಾಡೋದಕ್ಕೆ ಸ್ಕಿಲ್ ಏನಿದೆಯಲ್ಲ, ಪ್ರೊಸೀಜರ್ ಏನಿದೆಯಲ್ಲ, ಅದನ್ನು ನಾವು ಕೇರ್ಫುಲ್ಲಾಗಿ ಫಾಲೋ ಮಾಡಬೇಕಾಗತ್ತೆ. ಲ್ಯಾಬ್ ಟೆಕ್ನಿಕ್ ಈಸ್ ಕ್ರಿಟಿಕಲ್. ಸೊ ನಿಮಗೆ ಆ ಪ್ರಿಸಿಪಿಟೇಷನ್ ಮುಂದೆ ಬರ್ತಾ ಹೋಗುತ್ತೆ. ಪ್ರಿಸಿಪಿಟೇಷನ್ ಅಂದ್ರೂ ಸ್ಲೋ ಆಗಬೇಕು, ತುಂಬ ಫಾಸ್ಟ್ ಆದರೂ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಟೆಂಪ್ರೇಚರ್ ಇದ್ದರೂ ಕಡಿಮೆ ಆಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು, ಆ ಸೆನ್ಸಿಟಿವಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್ ಏನಿದೆಯಲ್ಲ ಅದನ್ನು ನೀವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಆ ಲ್ಯಾಬ್ ಟೆಕ್ನಿಕ್ ಅನ್ನೋದು ಏನಿದೆಯಲ್ಲ, ಆ್ಯಕ್ಯುರೇಟಿವ್ ವ್ಯಾಲ್ಯೂ ಬರುತ್ತೆ, ನೋ ಡೌಟ್. ಬಟ್ ನೀವೇನು ಅಂತಂದರೆ ಆ ಮೆಥಡ್ ಏನಿದೆಯಲ್ಲ, ಆ ಪ್ರೊಸೀಜರ್ ಏನಿದೆಯಲ್ಲ, ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಎರಡನೇದು ಕೇರ್ಫುಲ್ ಆ್ಯಂಡ್ ಟೈಮ್ ಕನ್ಸ್ಯೂಮ್. ಇದನ್ನು ನಾವು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಮೋರ್ ಓವರ್ ಇದು ಟೈಮ್ ಕನ್ಸ್ಯೂಮಿಂಗು ಇದೆ. ಆ್ಯಂಡ್ ಇದನ್ನು ಮಾಡಬೇಕು ಅಂತಂದರೆ ಯಾವ ಆ್ಯಪ್ರೇಟಸ್ ಯೂಸ್ ಮಾಡ್ತಾ ಇದ್ದೀರಾ, ಕ್ರೂಸಿಬಲ್ಸ್ ಅಂತ ಕರಿತೀವಿ. ಆ ಕ್ರೂಸಿಬಲ್ಸ್ನ ನೀವು ಕರೆಕ್ಟಾಗಿ ವಾಶ್ ಮಾಡಿರಬೇಕು, ಕ್ಲೀನಾಗಿರಬೇಕು, ಅವಾಗಷ್ಟೇ ಬರುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಎಲ್ಲ ಆದಮೇಲೆ ಆ ಪ್ರೆಸಿಪಿಟೇಟ್ ಏನಿರುತ್ತಲ್ಲ ಅದನ್ನು ನೀವೇನು ಮಾಡಬೇಕಾಗತ್ತೆ, ಆ್ಯಕ್ಯುರೇಟಾಗಿ ವೇನ್ ಮಾಡಬೇಕಾಗತ್ತೆ. ಜೊತೆಗೆ ಇದರಲ್ಲಿ ಸಮ್ಟೈಮ್ಸ್ co-precipitation ಅಂತ ಹೇಳ್ತೀವಿ. ಲಾಟ್ ಆಫ್ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಕಂಟ್ಯಾಮಿನೇಷನ್ ಆಗ್ತಾ ಹೋಗುತ್ತೆ. ಸೊ ಆ ಕಂಟ್ಯಾಮಿನೇಷನ್ನು ನಮಗೆ ಅಡ್ವಾಂಟೇಜ್ ಆಗುತ್ತೆ. ಅದರಿಂದ ನನಗೆ ಪ್ರಾಡಕ್ಟ್ ಬರುವಂಥದ್ದು ಕಡಿಮೆ ಆಗುತ್ತೆ. ಓಕೆ, ಹಾಗಾದರೆ ಪ್ರೊಸೀಜರ್ ಏನಿದೆ, ಫಸ್ಟ್ ನಾನು ಅನಲೈಟ್ ಅಥವಾ ಸ್ಯಾಂಪಲ್ನ ತೊಗೊಳ್ತೀನಿ. ಅದನ್ನು ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎನ್ ಇನ್ಸಾಲ್ಯುಬಲ್ ಫಾರ್ಮ್. ಸೆಲೆಕ್ಟಿವ್ ಆಗಿ ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ. ಸೊ ನಂದು ಯಾವುದೋ ಒಂದು ಸಾಲ್ಟ್ ಇದೆ ಅಂತ ಇಟ್ಕೊಳ್ಳೋಣ, ಆ ಸಾಲ್ಟಲ್ಲಿ 2 ಅಯಾನ್ಸ್ ಇರುತ್ತೆ. ಒಂದು ಅಯಾನ್ ಮಾತ್ರ ನಾನು ಪ್ರಿಸಿಪಿಟೇಟ್ ಆಗೋಂಗೆ ಸೆಲೆಕ್ಟಿವ್ಲಿ ನಾನು ಏನು ಮಾಡ್ತೀನಿ, ಒಂದು ಪರ್ಟಿಕ್ಯುಲರ್ನ ರಿಯೇಜೆಂಟ್ನ ಯೂಸ್ ಮಾಡ್ತೀನಿ. ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ನ ಯೂಸ್ ಮಾಡಿಕೊಂಡು ಅದನ್ನು ಪ್ರಿಸಿಪಿಟೇಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀವಿ. ಅದಾದಮೇಲೆ ಪ್ರಿಸಿಪಿಟೇಟ್ ಏನು ಬರುತ್ತಲ್ಲ ಅದನ್ನು ಏನು ಮಾಡ್ತೀನಿ, ನಾನು ಫಿಲ್ಟರ್ ಮಾಡ್ತೀನಿ. ಫಿಲ್ಟರ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಬುಕ್ನರ್ ಫಾಲನ್ನು ಯೂಸ್ ಮಾಡ್ಬೋದು, ಫಿಲ್ಟರ್ ಪೇಪರ್ನ ಯೂಸ್ ಮಾಡ್ಬೋದು. ಫಿಲ್ಟರ್ ಪೇಪರಲ್ಲೂ ಬೇರೆ ಬೇರೆ ಫಿಲ್ಟರ್ ಪೇಪರ್ಸ್ ಇದೆ, ವಾಟ್ಮನ್ ಫಿಲ್ಟರ್ ಪೇಪರ್ಸ್ ಇದೆ, ಆರ್ಡಿನರಿ ಫಿಲ್ಟರ್ ಪೇಪರ್ಸ್ ಇದೆ, ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಅದೆಲ್ಲ ಆದಮೇಲೆ ಐ ಆಮ್ ಗೋಯಿಂಗ್ ಟು ಸಪ್ರೇಟ್ ದಿ ಪ್ರಿಸಿಪಿಟೇಟ್ ಆ್ಯಂಡ್ ದಿ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಪಾರ್ಟ್ ಆಫ್ ದಿ ಸೊಲ್ಯೂಷನ್ನ ನಾನು ಸಪ್ರೇಟ್ ಮಾಡ್ತೀನಿ. ಅದಾದಮೇಲೆ ಯಾವುದು ಇನ್ಸಾಲ್ಯುಬಲ್ ಪೋರ್ಷನ್ ಇದೆಯಲ್ಲ, ಯಾವುದು ಸಾಲಿಡ್ ಫಾರ್ಮಲ್ಲಿ ಇದೆಯಲ್ಲ, ಯಾವುದು ರೆಸಿಡ್ಯೂ ಆಗಿದೆಯಲ್ಲ, ಅದನ್ನು ಏನು ಮಾಡ್ತೀನಿ, ನಾನು ಚೆನ್ನಾಗಿ ಡ್ರೈ ಮಾಡ್ತೀನಿ. ಅದಾದಮೇಲೆ ಚೆನ್ನಾಗಿ ಅದನ್ನು ಏನು ಮಾಡ್ತೀನಿ,
ಐ ಆಮ್ ಬ್ರಿಂಗ್ ದಟ್ ಅಂದರೆ ಎಕ್ಸಸ್ ಆಗಿರುವಂಥ ವಾಟರ್ನೆಲ್ಲ ರಿಮೂವ್ ಮಾಡ್ತೀನಿ, ಇಗ್ನಿಷನ್ ಮಾಡ್ತೀನಿ, ಅದಾದಮೇಲೆ ವೇಯಿಂಗ್ ಮಾಡ್ತೀನಿ, ಅದಾದಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನಿಕ್ಕಲ್ ಇದೆ. ನಿಕ್ಕಲ್ನ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ನಿಕ್ಕಲ್ ಇಂಟು ನಿಕ್ಕಲ್ DMG ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ DMG ಏನಿದೆಯಲ್ಲ ಅದು ಪ್ರಿಸಿಪಿಟೇಟಿಂಗ್ ಏಜೆಂಟ್. ಸೊ ನಿಕ್ಕಲ್ ಸೊಲ್ಯೂಷನ್ನ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ ನಿಕ್ಕಲ್ ಸಲ್ಫೇಟ್ನ ತೊಗೊಳ್ತೀನಿ, ಅದಕ್ಕೆ DMG ಹಾಕ್ತೀನಿ, ಅದಕ್ಕೆ ಏನೇನು ಕಂಡೀಷನ್ಸ್ ಇದೆಯೋ ಪ್ರಾಪರ್ ಅದನ್ನೆಲ್ಲ ಮೇಂಟೈನ್ ಮಾಡ್ತೀನಿ. pH ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಆಸಿಡಿಟಿ ಇರ್ಬೋದು, ಬೆಸಿಸಿಟಿ ಇರ್ಬೋದು, ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ರಿಯಾಕ್ಷನ್ ಕಂಡೀಷನ್ಸ್ನ ನಾನು ಮೇಂಟೈನ್ ಮಾಡಿಕೊಂಡು ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಆ ನಿಕ್ಕಲ್ ಸಲ್ಫೇಟ್ ಸೊಲ್ಯೂಷನ್ಗೆ DMG ಹಾಕ್ತೀನಿ. DMG ಹಾಕಿದಾಗ ಇನ್ನು ಅಮೋನಿಕಲ್ ಸೊಲ್ಯೂಷನಲ್ಲಿ ಅದೇನಾಗುತ್ತೆ, ನಿಕ್ಕಲ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ನಿಕ್ಕಲ್ DMG. ಅದನ್ನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಫಾರ್ ಸಮ್ ಟೈಮ್, ಐ ಆಮ್ ಗೋಯಿಂಗ್ ಟು ಡೈಜೆಸ್ಟ್, ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಆನ್ ಎ ವಾಟರ್ ಬಾತ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಸೆಟಲ್ ಡೌನ್, ದೆನ್ ಐ ಆಮ್ ಗೋಯಿಂಗ್ ಟು ಫಿಲ್ಟರ್ ಯೂಸಿಂಗ್ ಎ ವಾಟ್ಮೆನ್ ಫಿಲ್ಟರ್ ಪೇಪರ್. ಆ ವಾಟರ್ಮೆನ್ ಫಿಲ್ಟರ್ ಪೇಪರ್ ತೊಗೊಂಡ್ಮೇಲೆ ಅದನ್ನೇನು ಮಾಡ್ತೀನಿ, ನಾನು ಚೆನ್ನಾಗಿ ಡ್ರೈ ಮಾಡ್ತೀನಿ. ಅದಾದಮೇಲೆ ಎಕ್ಸಸ್ ವಾಟರ್ ಇರೋದನ್ನು ರಿಮೂವ್ ಮಾಡ್ತೀನಿ, ಇಗ್ನಿಷನ್ ಮಾಡ್ತೀನಿ. ಅದಾದಮೇಲೆ ಐ ಆಮ್ ಗೋಯಿಂಗ್ ಟು ವೇ ದಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ವೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಯಾಂಪಲ್ ಬಿಫೋರ್ ಆ್ಯಂಡ್ ಆಫ್ಟರ್ ದಿ ರಿಯಾಕ್ಷನ್ ಯೂಸಿಂಗ್ ಎ ಗ್ಲಾಸ್ ಕ್ರೂಸಿಬಲ್. ಅದನ್ನು ನಾನು ಪ್ರಿಸಿಪಿಟೇಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಕ್ಯಾಲ್ಕುಲೇಷನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅನಾಲಿಸಿಸ್ ಅಂತ ಅಂದರೆ ಟು ಫೈಂಡ್ ಔಟ್, ಅದರೊಳಗಡೆ ಏನಿದೆ ಅಂತ ಕಂಡುಹಿಡಿಯುತ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅನಾಲಿಸಿಸ್ ಅಂತ ಕರಿತೀವಿ. ಅನಾಲಿಸಿಸಲ್ಲಿ ಎರಡು ಥರ ಇದೆ. ಒಂದಕ್ಕೆ ಕ್ವಾಂಟಿಟೇಟಿವ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ವಾಲಿಟೇಟಿವ್ ಅಂತ ಹೇಳ್ತೀವಿ. ಕ್ವಾಲಿಟೇಟಿವ್ ಅಂದರೆ ವಿ ಆರ್ ಬಾದರ್ಡ್ ಅಬೌಟ್ ದಿ ಕ್ವಾಲಿಟಿ, ಅದಕ್ಕೆ ಅದನ್ನು ಕ್ವಾಲಿಟೇಟಿವ್ ಅಂತ ಹೇಳ್ತೀವಿ. ಕ್ವಾಂಟಿಟೇಟಿವ್ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಇಟ್ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ, ಹೌ ಮಚ್ ಈಸ್ ದೇರ್. ಕ್ವಾಲಿಟೇಟಿವ್ ಅಂದರೆ ವೆದರ್ ಇಟ್ ಈಸ್ ದೇರ್ ಆರ್ ನಾಟ್ ಅಂತ ಚೆಕ್ ಮಾಡ್ತೀವಿ. ಕ್ವಾಂಟಿಟೇಟಿವ್ ಅಂದರೆ ಹೌ ಮಚ್ ಇಟ್ ಈಸ್ ಪ್ರೆಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹೌ ಮಚ್ ಇಟ್ ಈಸ್ ಪ್ರೆಸೆಂಟ್ ಅನ್ನೋದನ್ನು ಇಫ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ವಾಲ್ಯೂಮ್, ಅಂಥದಕ್ಕೆ ನಾವು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದೇ ರೀತಿ ವೆನ್ ಯು ಎಕ್ಸ್ಪ್ರೆಸ್ ಇನ್ ಬೈ ವೆಯ್ಟ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಬೈ ವೆಯ್ಟ್ ಇಟ್ಕೊಂಡು ನಾವು ಅನಾಲಿಸಿಸ್ನ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಟೇಕ್ ಎ ಸ್ಯಾಂಪಲ್ ಆ್ಯಂಡ್ ವಿ ಆರ್ ಪ್ರಿಪೇರ್ನ ಮಾಡಬೇಕಾಗತ್ತೆ. ಅನಲೈಟ್ ಇದೆ. ಅನಲೈಟ್ ಅಂದರೆ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ವಾಟ್ ಇಸ್ ದ ಅಮೌಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದಟ್, ಅಂಥದಕ್ಕೆ ಏನಂತ ಕರಿತೀವಿ, ಅನಲೈಟ್ ಅಂತ ಹೇಳ್ತೀವಿ. ಅದಕ್ಕೆ ಪ್ರಿಸಿಪಿಟೇಟಿಂಗ್ ಏಜೆಂಟ್ನ ಹಾಕ್ತೀವಿ, ಸೂಪರ್ ಸ್ಯಾಚುರೇಷನ್ ಆಗುತ್ತೆ. ಅದಾದಮೇಲೆ ಲೇಟರ್ ಇಟ್ ಕನ್ವರ್ಟೆಡ್ ಇಂಟು ಎ ಪ್ರಿಸಿಪಿಟೇಷನ್. ಸೊ ಇದು ಪ್ರೊಸೀಜರ್ ಈ ರೀತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಪ್ರಿಸಿಪಿಟೇಷನ್ ಆಗೋದಕ್ಕೆ ಪ್ರಿಕಾಷನ್ಸು ಏನಿದೆ, ಪ್ರಿಸಿಪಿಟೇಷನ್ಸ್, ದ PPT that is formed must be insoluble so that it can be completely removed from the solution. No amount of it should be left in the solution. ನಾನು ಮುಂಚೆನೇ ಹೇಳ್ದಂಗೆ ಈಗ ನಿಕ್ಕಲ್ ಇದೆ, ಎಷ್ಟೋ ಒಂದು 20 ml ನಿಕ್ಕಲ್ನ ತೊಗೊಂಡಿದ್ದೀನಿ, ನಿಕ್ಕಲ್ ಸಲ್ಫೇಟ್ನ ತೊಗೊಂಡಿದ್ದೀನಿ, ಅದಕ್ಕೆ DMG ಹಾಕಿದ್ದೀನಿ. ಆ 20 ml ಇರೋವಂಥ ಎಲ್ಲ ನಿಕ್ಕಲ್ ಏನಾಗಬೇಕು, ನಿಕ್ಕಲ್ DMG ಆಗಿ ಕನ್ವರ್ಟ್ ಆಗಬೇಕು. ಎಲ್ಲ ಸಾಲ್ಯುಬಲ್ ಆಗಿರುವಂಥ ಸಬ್ಸ್ಟೆನ್ಸ್ ಏನಾಗಬೇಕು, ಆಸ್ ಸೂನ್ ಆಸ್ ಯು ಆರ್ DMG, ನಿಕ್ಕಲ್ ಸಲ್ಫೇಟ್ ಸಾಲ್ಯುಬಲ್ ಇರುವಂಥದ್ದು ಕ್ಲಿಯರ್ ಸೊಲ್ಯೂಷನ್ ತೊಗೊಂಡಿದ್ದೀವಿ. ಅದಕ್ಕೆ ನನಗೆ DMG ಹಾಕಿದಾಗ ಏನಾಗುತ್ತೆ, ಪ್ರಿಸಿಪಿಟೇಟ್ ಬರ್ತಾ ಹೋಗುತ್ತೆ. ಸೊ ಹೆಂಗಾಗಬೇಕು ಅಂದರೆ ಎಂಟೈರ್ ನಿಕ್ಕಲ್ ನಮ್ಮ ಕಂಟೈನರ್ ಇರುವಂಥ ಎಲ್ಲ ನಿಕ್ಕಲ್ಲು ಏನಾಗಿರಬೇಕು, ನಿಕ್ಕಲ್ DMG ಆಗಿ ಕನ್ವರ್ಟ್ ಆಗಿರಬೇಕು. ಅಲ್ಲಿ ತನಕ ನಾವೇನು ಮಾಡ್ತಾ ಹೋಗಬೇಕು, ಆ ರೀತಿಯಾಗಿರುವಂಥ ಸೂಟಬಲ್ ಆಗಿರುವಂಥ ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ನ ನಾನು ಚೂಸ್ ಮಾಡ್ಕೋಬೇಕಾಗತ್ತೆ. Precipitation should be carried out in a hot solution to ensure the complete precipitation. ಕಂಪ್ಲೀಟ್ ಪ್ರಿಸಿಪಿಟೇಷನ್ ಆಗಬೇಕು ಅಂದರೆ ಹೈಯರ್ ಟೆಂಪ್ರೇಚರ್ ರಿಕ್ವೈರ್ ಇದೆ, ಹಾಗಾಗಿ ನಾನು ಹಾಟ್ ಸೊಲ್ಯೂಷನ್ಸ್ನ ಯೂಸ್ ಮಾಡ್ತೀನಿ. ಪ್ರಿಸಿಪಿಟೇಷನ್ ಅಟ್ ಎ ಹೈ ಟೆಂಪ್ರೇಚರ್ ಪ್ರಿವೆಂಟ್ಸ್ ದಿ ಸಡನ್ ಪ್ರಿಸಿಪಿಟೇಷನ್, ಕೊಲಾಯ್ಡ್ ಫಾರ್ಮೇಷನ್ ಇಸ್ ಸಪ್ರೆಸ್ಡ್ ಆ್ಯಂಡ್ ಕೋಆಗ್ಯುಲೇಷನ್ ಇಸ್ ಫೇವರ್. ಸೊ ನೀವು ಪ್ರಿಸಿಪಿಟೇಷನ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಪ್ರಾಪರ್ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅಲ್ಲೇನಾಗ್ಬೋದು ಅಂದರೆ ಸಡನ್ನಾಗಿ ಪ್ರಿಸಿಪಿಟೇಷನ್ ಆದಾಗ ಕೊಲಾಯ್ಡಲ್ ಫಾರ್ಮೇಷನ್ ಆಗುತ್ತೆ, ಕೋಆಗ್ಯುಲೇಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಹೈ ಟೆಂಪ್ರೇಚರ್ಗೆ ಆ ರಿಯಾಕ್ಷನ್ಸ್ನ ಮಾಡಬೇಕು.
ನೆಕ್ಸ್ಟ್ ಏನು ಅಂದರೆ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ದಿ ಅನಲೈಟ್ ತೊಗೋಬೇಕು. ತುಂಬ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಡೈಲ್ಯೂಟ್ ಸೊಲ್ಯೂಷನ್ ಆಫ್ ದಿ ಅನಲೈಟ್ ಆರ್ ಯೂಸ್ಡ್ ಆ್ಯಂಡ್ ದಿ ಪ್ರಿಸಿಪಿಟೇಟಿಂಗ್ ಏಜೆಂಟ್ ಈಸ್ ಆ್ಯಡೆಡ್ ಸ್ಲೋಲಿ ಟು ಬ್ರಿಂಗ್ ಅಬೌಟ್ ದಿ ಸ್ಲೋ ಪ್ರಿಸಿಪಿಟೇಷನ್ ಸ್ಲೋಗಿ ಆಗಬೇಕು. ಟೈಮ್ ತೊಗೋಬೇಕು. ಟೆಂಪ್ರೇಚರ್ನ ಏನು ಮಾಡ್ಕೋಬೇಕು, ಹೈ ಟೆಂಪ್ರೇಚರ್ನ ನಾನು ಏನು ಮಾಡಬೇಕು, ಯೂಸ್ ಮಾಡಬೇಕು. ಡೈಲ್ಯೂಟ್ ಸೊಲ್ಯೂಷನ್ಸನ್ನು ನಾನು ಕನ್ಸಿಡರ್ ಮಾಡ್ಕೋಬೇಕು. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದು ಡೈಲ್ಯೂಟ್ ಆಗಿರಬೇಕು. Reagent should be mixed slowly with a constant stirring to prevent the super saturation phenomenon where the concentration of the solutes exceeds the concentration of the specified by equilibrium solubility. ಸೊ ಯಾವುದೇ ಒಂದು ಸಬ್ಸ್ಟೆನ್ಸು ಸಾಲಿಬಲ್ ಆಗ್ತಾ ಇದೆ ಅಥವಾ ಇನ್ಸಾಲಿಬಲ್ ಆಗ್ತಿದೆ ಅಂತಂದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಈಕ್ವಲಿಬ್ರಿಯಮ್ ಸಾಲಿಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ಏನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ನಾನು ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕು. ಸಾಧ್ಯ ಆದಷ್ಟು ಹಾಟ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೋಬೇಕು. ಅದಾದಮೇಲೆ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾನು ಏನು ಮಾಡಬೇಕಾಗತ್ತೆ ಅಂದರೆ ಡೈಜೆಷನ್ ಮಾಡಬೇಕು. ಆ ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಏನಿದೆಯಲ್ಲ, ಈಚ್ ಆ್ಯಂಡ್ ಎವ್ರಿ ಸಬ್ಸ್ಟೆನ್ಸ್, ಈಚ್ ಆ್ಯಂಡ್ ಎವ್ರಿ ಮಾಲಿಕ್ಯೂಲ್ ಹ್ಯಾಸ್ ಟು ಗೆಟ್ ಕನ್ವರ್ಟೆಡ್ ಇಂಟು ಪ್ರಿಸಿಪಿಟೇಟ್. ಆ ರೀತಿಯಾಗಿ ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ಡೈಜೆಷನ್ ಅಂತ ಹೇಳ್ತೀವಿ. ಇದನ್ನು ನೀವೇನು ಮಾಡ್ತೀರಿ, ವಿತೌಟ್ ಡಿಸ್ಟರ್ಬಿಂಗ್ ಅದನ್ನೇನು ಮಾಡ್ತೀರಾ, ವಿ ಆರ್ ಗೋಯಿಂಗ್ ಟು ಕೀಪ್ ಇಟ್ ಲೈಕ್ ದಟ್ ಓನ್ಲಿ. So as a rule, digestion on a water bath is desirable. This gives us ಈಸಿಲಿ ಫಿಲ್ಟರಬಲ್ ಪ್ರಿಸಿಪಿಟೇಟ್. ನಮಗೆ ಇದು ಯಾಕೆ ಮಾಡ್ತೀವಿ ಅಂದರೆ ನನಗೆ ಫಿಲ್ಟರ್ ಆಗಬೇಕು. ಇರುವಂಥ ಎಲ್ಲ ಸೊಲ್ಯೂಷನಲ್ಲಿರುವಂಥ ಕಂಟೈನಲ್ಲಿರುವಂಥ ಎಲ್ಲ ಸೊಲ್ಯೂಷನ್ ಏನಾಗಬೇಕು, ಪ್ರಿಸಿಪಿಟೇಟ್ ಆಗಿ ಕನ್ವರ್ಟ್ ಆಗಬೇಕು. The precipitate should be washed with the appropriate dilute solution of an electrolyte. Pure water may cause peptization and decreases the size of the particles. ಸೊ ನಮಗೆ ಇಲ್ಲಿ ಕ್ರಿಸ್ಟಲ್ ಏನು ಫಾರ್ಮ್ ಆಗುತ್ತೆ, ಆ ಕ್ರಿಸ್ಟಲ್ ಸೈಜ್ ಏನಿದೆಯಲ್ಲ ಅದು ನನಗೆ ಮ್ಯಾಟ್ರಸ್ ಮೋರ್. ಸೊ ಓಕೆ, ಪ್ರಾಪರ್ಟೀಸ್ ಆಫ್ ದಿ ಪ್ರಿಸಿಪಿಟೇಟ್. ನನಗೀಗ ಆಯಿತು, ಏನೋ ಹಾಕ್ಕೊಂಡು ಪ್ರಿಸಿಪಿಟೇಟ್ನ ನಾನು ಮಾಡ್ಕೊಂಡಿದ್ದೀನಿ. ಆ ಪ್ರಿಸಿಪಿಟೇಟ್ ಹೆಂಗೆ ಇರಬೇಕು ಅಂತಂದರೆ ಅದು ನಿಮಗೆ ಇಟ್ ಶುಡ್ ನಾಟ್ ಬಿ ಸಾಲ್ಯುಬಲ್. ಈಗ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತಾಯಿದ್ದೀರಾ, ಫಿಲ್ಟರ್ ಮಾಡ್ತಾಯಿದ್ದೀರಾ ಅಂತಂದರೆ ಫಿಲ್ಟರ್ ಪೇಪರ್ ಕೆಳಗಡೆಯಿಂದ ಹೋಗ್ಬಿಟ್ಟು ಅದು ಫಿಲ್ಟ್ರೇಟ್ ಒಳಗಡೆ ಇತ್ತು ಅಂತಂದರೆ ಆಗಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮದು ಪ್ರಿಸಿಪಿಟೇಟ್ ಏನು ಫಾರ್ಮೇಷನ್ ಆಗ್ತಿದೆ, ಇನ್ಸಾಲ್ಯುಬಲ್ ರೆಸಿಡ್ಯೂ ಏನು ಫಾರ್ಮೇಷನ್ ಆಗ್ತಾ ಇದೆ, ದಟ್ ಶುಡ್ ಬಿ ಆನ್ ದಿ ಫಿಲ್ಟರ್ ಪೇಪರ್ ಆರ್ ಆನ್ ದಿ ಗ್ಲಾಸ್ ಕ್ರೂಸಿಬಲ್. ಸೊ ಈ ರೀತಿಯಾಗಿ ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಫಿಸಿಕಲ್ ನೇಚರ್ ಆಫ್ ದಿ ಪ್ರಿಸಿಪಿಟೇಟ್ ಶುಡ್ ಬಿ ಸಚ್ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಸಪ್ರೇಟೆಡ್ ಬೈ ಫಿಲ್ಟ್ರೇಷನ್. ಹೇಗೆ ಅಂದರೆ ಈಸಿಯಾಗಿ ನಾನು ಫಿಲ್ಟ್ರೇಷನ್ ಮಾಡಿ ಅದನ್ನು ಸಪ್ರೇಟ್ ಮಾಡೋಂಗೆ ಇರಬೇಕು. ದ ಪ್ರಿಸಿಪಿಟೇಟ್ ಶುಡ್ ಬಿ ಸ್ಟೇಬಲ್ ಟು ದಿ ಅಟ್ಮಾಸ್ಫಿರಿಕ್ ಕಂಡೀಷನ್. ದ ಪ್ರಿಸಿಪಿಟೇಟ್ ಮಸ್ಟ್ ಬಿ convertible to a pure compound of a definite composition either by ignition or by simple chemical operations such as evaporations. Have a large crystals, be free from contaminants. ಸೊ ನನಗೆ ಈಗ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗ್ತಾ ಇದೆ, ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಹಾಕಿದ್ದೀನಿ. ಹಾಕಿದಾಗ ನನಗೆ ಪ್ರಿಸಿಪಿಟೇಟ್ ಬರ್ತಾ ಇದೆ. ಆದರೆ ನನ್ನ ಪ್ರಿಸಿಪಿಟೇಟ್ಗೆ ಕೆಲವೊಂದು ಕ್ವಾಲಿಟೀಸ್ ಇರಬೇಕು. ಏನೇನು ಅಂತಂದರೆ ಈಸಿಯಾಗಿ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋ ಥರ ನೋಡ್ಕೋಬೇಕಾಗತ್ತೆ. ಅಟ್ಮಾಸ್ಫಿರಿಕ್ ಟೆಂಪ್ರೇಚರ್ಗೆ ಅಥವಾ ಕಂಡೀಷನ್ಸ್ಗೆ ಅದೇನಾಗಿರಬೇಕು, ಸ್ಟೇಬಲ್ ಆಗಿರಬೇಕು. ನೆಕ್ಸ್ಟು ಕನ್ವರ್ಟಬಲ್ of the pure compound into a definite composition either by ignition or by simple chemical reactions ಮಾಡಿ ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಲಾರ್ಜ್ ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗಬೇಕು ನನಗೆ, ಆವಾಗ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ ಕಂಟ್ಯಾಮಿನೇಷನ್ ಏನು ಹೇಳಿದ್ನಲ್ಲ, co-precipitate ಆ್ಯಂಡ್ post precipitation, ಅದು ನಮಗೆ ಅವಾಯ್ಡ್ ಆಗಬೇಕು. ಹಾಗಾದರೆ ಯಾವ್ಯಾವ ರೀತಿ ಆಗುತ್ತೆ, ಪ್ರೋಸೆಸ್ ಹೇಗೆ ಆಗುತ್ತೆ? ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದಿ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಈಸ್ ದಿ ಪ್ರಿಸಿಪಿಟೇಷನ್. ಯಾಕೆಂದರೆ ನನಗೆ ಪ್ರಿಸಿಪಿಟೇಷನ್ ಮೇಲೇ ನನಗೆ ವೆಯ್ಟ್ ಬರ್ತಾ ಹೋಗುತ್ತೆ. ಹಾಗಾಗಿ ಪ್ರಿಸಿಪಿಟೇಷನ್ ಹೇಗಾಗುತ್ತೆ ಅದು ನನಗೆ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಇಟ್ ಇನ್ವಾಲ್ವ್ಸ್ ಬೋತ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಸ್ಟೆಪ್. ಬರೀ ಫಿಸಿಕಲಿ ಅಲ್ಲ, ಕೆಮಿಕಲ್ಲಿಯೂ ಅದು ಅಫೆಕ್ಟ್ ಮಾಡುತ್ತೆ ಪ್ರಿಸಿಪಿಟೇಷನ್. ಸೊ ಯಾವ್ಯಾವುದು ಅಂತಂದರೆ ಫಿಸಿಕಲ್ ಪ್ರೋಸೆಸ್ಸಲ್ಲಿ 3 ಮೆಥಡ್ ಇದೆ. ಸೂಪರ್ ಸ್ಯಾಚುರೇಷನ್ ಅಂತ ಕರಿತೀವಿ, ನ್ಯೂಕ್ಲಿಯೇಷನ್ ಅಂತ ಕರಿತೀವಿ, ಕ್ರಿಸ್ಟಲ್ ಗ್ರೋತ್ ಅಂತ ಕರಿತೀವಿ. ಪ್ರಿಸಿಪಿಟೇಷನ್ ಆಗಬೇಕು ಅಂತಂದರೆ ಈಗ ಸೊಲ್ಯೂಷನ್ ಇದೆ, ಅದಕ್ಕೆ ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಹಾಕಿದ್ದೀನಿ, ನನಗೆ ಪ್ರಿಸಿಪಿಟೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದು ಯಾವ್ಯಾವುದನ್ನು ಪ್ಯಾರಾಮೀಟ್ರನ್ನ, ಫಿಸಿಕಲ್ ಪ್ಯಾರಾಮೀಟರ್ಸ್ನ ಅಫೆಕ್ಟ್ ಮಾಡುತ್ತೆ ಅಂದರೆ ಒಂದನೇದು ಸೂಪರ್ ಸ್ಯಾಚುರೇಷನ್. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಕಂಟೈನ್ಸ್ ಮೋರ್ ಡಿಸಾಲ್ವ್ಡ್ ಸೊಲ್ಯೂಟ್ ದ್ಯಾನ್ ದಿ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೊ ಈಗ ನಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೇನು, ಒಂದು ಸಾಲ್ಟ್ ಇದೆ, ಅದಕ್ಕೆ ವಾಟರ್ ಹಾಕ್ತಾ ಇದ್ದೀವಿ, ಅದೇನು ಮಾಡ್ತಾ ಹೋಗ್ತದೆ, ಐ ಆಮ್ ಗೋಯಿಂಗ್ ಟು ಆ್ಯಡ್ ಮಿನಿಮಮ್ ಅಮೌಂಟ್ ಆಫ್ ವಾಟರ್ ಈಚ್ ಟೈಮ್.
ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದಾಗ ಅದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿಬಿಡುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ಎ ಕ್ಲಿಯರ್ ಸೊಲ್ಯೂಷನ್. ಅದು ಆದಮೇಲೂ ನೀವೇನು ಮಾಡ್ತಾ ಹೋಗ್ತೀರಾ, ಸೊಲ್ಯೂಟ್ನ ಜಾಸ್ತಿ ಹಾಕ್ತಾ ಹೋದಾಗ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಸ್ಯಾಚುರೇಷನ್ ಆಗುತ್ತೆ ಅಂತ ಹೇಳ್ತೀವಿ, ಅಥವಾ ಸೂಪರ್ ಸ್ಯಾಚುರೇಷನ್ ಆಗುತ್ತೆ ಅಂತ ಹೇಳ್ತೀವಿ. ದ ಸೊಲ್ಯೂಷನ್ ಫೇಸ್ ಕಂಟೈನ್ಸ್ ಮೋರ್ ಡಿಸಾಲ್ವ್ ಸಾಲ್ಟ್ ದ್ಯಾನ್ ಅಟ್ ಈಕ್ವಲಿಬ್ರಿಯಮ್. ದ ಡ್ರೈವಿಂಗ್ ಫೋರ್ಸ್ ವಿಲ್ ಬಿ ಫಾರ್ ಸಿಸ್ಟಮ್ ಟು ಅಪ್ರೋಚ್ ದಿ ಈಕ್ವಲಿಬ್ರಿಯಮ್ ಸ್ಯಾಚುರೇಷನ್. ಈಗ ನನಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ನ ತೊಗೊಂಡಿದ್ದೀನಿ, ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಇನ್ನು ಸ್ವಲ್ಪ ಏನು ಮಾಡ್ತಾ ಇದ್ದೀನಿ, ಸಾಲ್ಟ್ನ ಹಾಕ್ತಾ ಇದ್ದೀನಿ. ಆವಾಗ ಅದೇನಾಗ್ತಾ ಇದೆ, ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದು ಹೆಂಗೆ ಬರುತ್ತೆ ಅಂದರೆ ಐದರ್ ಬೈ ಹೀಟಿಂಗ್ ಆರ್ ಡಿಸಾಲ್ವಿಂಗ್ ಮೋರ್ ಸೊಲ್ಯೂಟ್ ಆರ್ ಕೂಲಿಂಗ್ ಇಟ್. ಸೊ ನನಗೀಗ ಏನು ಮಾಡಿದ್ದೀನಿ, ಸೊಲ್ಯೂಷನ್ನ ತೊಗೊಂಡಿದ್ದೀನಿ, ನಿಕ್ಕಲ್ನ ಸಲ್ಫೇಟ್ನ ತೊಗೊಂಡಿದ್ದೀನಿ, ಅದಕ್ಕೆ DMG ಹಾಕಿದ್ದೀನಿ ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಅಮೋನಿಕಲ್ ಸೊಲ್ಯೂಷನ್. ಅದು ಪ್ರಿಸಿಪಿಟೇಟು ಆಗಿದೆ. ಆ ಪ್ರಿಸಿಪಿಟೇಟ್ ಏನಾಗಿದೆಯಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕೂಲ್ ಆರ್ ಐ ಆಮ್ ಗೋಯಿಂಗ್ ಟು ಹೀಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಸಾಲಿಡ್. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಸೂಪರ್ ಸ್ಯಾಚುರೇಷನ್ ಅಂತ ಕರಿತೀವಿ. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಸ್ ಅನ್ಸ್ಟೇಬಲ್ ಆ್ಯಂಡ್ ರೆಡಿಲಿ ಕ್ರಿಸ್ಟಲೈಸಸ್ ವೆನ್ ಡಿಸ್ಟರ್ಬ್ ಆರ್ ಸೀಡೆಡ್. ಸೊ ಡಿಸ್ಟರ್ಬ್ ಮಾಡಿದಾಗ ಅಥವಾ ಸೀಡೆಡ್ ಮಾಡಿದಾಗ ಅದೇನಾಗುತ್ತೆ, ಕ್ರಿಸ್ಟಲ್ ಗ್ರೋತ್ ಗೆಟ್ ಕನ್ವರ್ಟೆಡ್ ಇಂಟು ಎ ಪ್ರಿಸಿಪಿಟೇಷನ್. ಸೊ ಇದು ಪ್ರೊಸೀಜರ್ ಈ ರೀತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಪ್ರಿಸಿಪಿಟೇಷನ್ ಆಗೋದಕ್ಕೆ ಪ್ರಿಕಾಷನ್ಸು ಏನಿದೆ, ಪ್ರಿಸಿಪಿಟೇಷನ್ಸ್. ದ PPT that is formed must be insoluble so that it can be completely removed from the solution. No amount of it should be left in the solution. ನಾನು ಮುಂಚೆನೇ ಹೇಳ್ದಂಗೆ ಈಗ ನಿಕ್ಕಲ್ ಇದೆ, ಎಷ್ಟೋ ಒಂದು 20 ml ನಿಕ್ಕಲ್ನ ತೊಗೊಂಡಿದ್ದೀನಿ, ನಿಕ್ಕಲ್ ಸಲ್ಫೇಟ್ನ ತೊಗೊಂಡಿದ್ದೀನಿ, ಅದಕ್ಕೆ DMG ಹಾಕಿದ್ದೀನಿ. ಆ 20 ml ಇರೋವಂಥ ಎಲ್ಲ ನಿಕ್ಕಲ್ ಏನಾಗಬೇಕು, ನಿಕ್ಕಲ್ DMG ಆಗಿ ಕನ್ವರ್ಟ್ ಆಗಬೇಕು. ಎಲ್ಲ ಸಾಲ್ಯುಬಲ್ ಆಗಿರುವಂಥ ಸಬ್ಸ್ಟೆನ್ಸ್ ಏನಾಗಬೇಕು, ಆಸ್ ಸೂನ್ as your DMG ನಿಕ್ಕಲ್ ಸಲ್ಫೇಟ್ ಸಾಲ್ಯುಬಲ್ ಇರುವಂಥದ್ದು ಕ್ಲಿಯರ್ ಸೊಲ್ಯೂಷನ್ ತೊಗೊಂಡಿದ್ದೀವಿ. ಅದಕ್ಕೆ ನನಗೆ DMG ಹಾಕಿದಾಗ ಏನಾಗುತ್ತೆ, ಪ್ರಿಸಿಪಿಟೇಟ್ ಬರ್ತಾ ಹೋಗುತ್ತೆ. ಸೊ ಹೆಂಗಾಗಬೇಕು ಅಂದರೆ ಎಂಟೈರ್ ನಿಕ್ಕಲ್ ನಮ್ಮ ಕಂಟೈನರ್ ಇರುವಂಥ ಎಲ್ಲ ನಿಕ್ಕಲ್ಲು ಏನಾಗಿರಬೇಕು, ನಿಕ್ಕಲ್ DMG ಆಗಿ ಕನ್ವರ್ಟ್ ಆಗಿರಬೇಕು. ಅಲ್ಲಿ ತನಕ ನಾವೇನು ಮಾಡ್ತಾ ಹೋಗಬೇಕು, ಆ ರೀತಿಯಾಗಿರುವಂಥ ಸೂಟಬಲ್ ಆಗಿರುವಂಥ ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ನ ನಾನು ಚೂಸ್ ಮಾಡ್ಕೋಬೇಕಾಗತ್ತೆ. Precipitation should be carried out in a hot solution to ensure the complete precipitation. ಕಂಪ್ಲೀಟ್ ಪ್ರಿಸಿಪಿಟೇಷನ್ ಆಗಬೇಕು ಅಂದರೆ ಹೈಯರ್ ಟೆಂಪ್ರೇಚರ್ ರಿಕ್ವೈರ್ ಇದೆ, ಹಾಗಾಗಿ ನಾನು ಹಾಟ್ ಸೊಲ್ಯೂಷನ್ಸ್ನ ಯೂಸ್ ಮಾಡ್ತೀನಿ. ಪ್ರಿಸಿಪಿಟೇಷನ್ ಅಟ್ ಎ ಹೈ ಟೆಂಪ್ರೇಚರ್ ಪ್ರಿವೆಂಟ್ಸ್ ದಿ ಸಡನ್ ಪ್ರಿಸಿಪಿಟೇಷನ್, ಕೊಲಾಯ್ಡ್ ಫಾರ್ಮೇಷನ್ ಇಸ್ ಸಪ್ರೆಸ್ಡ್ ಆ್ಯಂಡ್ ಕೋಆಗ್ಯುಲೇಷನ್ ಇಸ್ ಫೇವರ್. ಸೊ ನೀವು ಪ್ರಿಸಿಪಿಟೇಷನ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ, ಪ್ರಾಪರ್ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅಲ್ಲೇನಾಗ್ಬೋದು ಅಂದರೆ ಸಡನ್ನಾಗಿ ಪ್ರಿಸಿಪಿಟೇಷನ್ ಆದಾಗ ಕೊಲಾಯ್ಡಲ್ ಫಾರ್ಮೇಷನ್ ಆಗುತ್ತೆ, ಕೋಆಗ್ಯುಲೇಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಹಾಗೆ ನ್ಯೂಕ್ಲಿಯೇಷನ್ ಅಂತ ಕರಿತೀವಿ. ಮೂರನೇ ಸ್ಟೆಪ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಗ್ರೋತ್. ಈಗ ಏನಾಗಿದೆ, ಪ್ರಿಸಿಪಿಟೇಷನ್ ಬಂದಿದೆ, ಅದನ್ನು ಕ್ರಿಸ್ಟಲ್ ಆಗಿ ನಾನು ಕನ್ವರ್ಟ್ ಮಾಡ್ಕೋಬೇಕು, ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಗ್ರೋತ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಪಾರ್ಟಿಕಲ್ ಏನು ಮಾಡ್ತೀವಲ್ಲ ಅದನ್ನು ಎಲಾಂಗೇಷನ್ ಮಾಡ್ತೀವಿ. ನ್ಯೂಕ್ಲಿಯಸ್ ವಿಲ್ ಗ್ರೋ ಬೈ ಡಿಪಾಸಿಷನ್ ಆಫ್ ದಿ ಪಾರ್ಟಿಕಲ್ ಪ್ರಿಸಿಪಿಟೇಟ್ ಆನ್ ಟು ದಿ ನ್ಯೂಕ್ಲಿಯಸ್ ಫಾರ್ಮಿಂಗ್ ಎ ಕ್ರಿಸ್ಟಲ್ ಆಫ್ ಎ ಸ್ಪೆಸಿಫಿಕ್ ಜಾಮೆಟ್ರಿಕ್ ಶೇಪ್. ಎರಡು ಇದೆ, ಒಂದಕ್ಕೆ ಡಿಫ್ಯೂಷನ್ ಆಫ್ ಎನ್ ಅಯಾನ್ ಟು ಎ ಸರ್ಫೇಸ್ ಆಫ್ ದಿ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ, ಡಿಪಾಸಿಷನ್ ಆನ್ ದಿ ಸರ್ಫೇಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಈಗ ಏನಾಗ್ತಾ ಇದೆ, ನನಗೆ ಸಿಂಗಲ್ ಮಾಲಿಕ್ಯೂಲ್ ಇದೆ, ಅದರಲ್ಲಿ ಸೊಲ್ಯೂಷನು ಇದೆ, ಪ್ರಿಸಿಪಿಟೇಟು ಇದೆ. ಅದನ್ನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಟುಗೆದರ್, ಅದನ್ನು ಸಾಧ್ಯ ಆದಷ್ಟು ಹತ್ರ ತೊಗೊಂಬರೋದಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಏನಾಗುತ್ತೆ, ಒಂದು ಕ್ರಿಸ್ಟಲ್ ಮೇಲೆ ಸರ್ಫೇಸ್ ಮೇಲೆ ಇನ್ನೊಂದು ಕ್ರಿಸ್ಟಲ್ಸು ಬೆಳೀತಾ ಹೋಗುತ್ತೆ. ಅದೇ ಥರ ಸರ್ಫೇಸಲ್ಲಿರೋದು ಏನಾಗ್ತಾ ಹೋಗ್ಬೋದು, ಗ್ರೋತ್ ಆಗ್ತಾ ಹೋಗ್ಬೋದು. ಸೊ ಆ ಎರಡು ಮೆಥಡ್ ಇದೆ. ಮೊದಲನೇ ಮೆಥಡ್ ಏನಿದೆಯಲ್ಲ, ಸಿಂಗಲ್ ಮಾಲಿಕ್ಯೂಲ್ ಇದೆ, ಅದೇನಾಗ್ತಾ ಇದೆ, ಡಿಫ್ಯೂಷನ್ ಆಫ್ ಅನ್ ಅಯಾನ್ ಟು ಸರ್ಫೇಸ್ ಆಫ್ ದಿ ನ್ಯೂಕ್ಲಿಯಸ್. ಈಗ ಏನಿದೆ ಅಲ್ಲಿ ಕಲರ್ ತೋರಿಸಿದ್ದೀನಿ ನೋಡಿ, ಆ ಗ್ರೀನ್ ಕಲರು ವೈಟ್ ಕಲರು, ಗ್ರೀನ್ ಕಲರು ವೈಟ್ ಕಲರು ಅದೇನಾಗ್ತಾ ಹೋಗುತ್ತೆ, ಕಂಬೈನ್ ಆಗ್ತಾ ಹೋಗುತ್ತೆ. ಗ್ರೀನು ಮತ್ತು ವೈಟ್ ಮಧ್ಯದಲ್ಲಿ ಏನಾಗುತ್ತೆ, ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ದಟ್ ಲೀಡ್ಸ್ ಟು ಎ ಸ್ಪೆಸಿಫಿಕ್ ಶೇಪ್, ಜಮ್ಟ್ರಿಕ್ ಶೇಪು ಆ ಮಾಲಿಕ್ಯೂಲ್ಸು ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಡಿಫ್ಯೂಷನ್ ಆಫ್ ಅನ್ ಅಯಾನ್ ಟು ಸರ್ಫೇಸ್ ಆಫ್ ದಿ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಎರಡನೇ ಮೆಥಡ್ ಏನಿದೆಯಲ್ಲ ಅದಕ್ಕೆ ಡಿಪೋಸಿಷನ್ ಆನ್ ಸರ್ಫೇಸ್ ಅಂತ ಹೇಳ್ತೀವಿ. ಸರ್ಫೇಸಲ್ಲಿ ಮಾತ್ರ ಏನಾಗ್ತಾ ಹೋಗುತ್ತೆ, ಅಡ್ಸಾರ್ಪ್ಷನ್ ಆಗ್ತಾ ಹೋಗುತ್ತೆ.
ಸೊ ಅವಾಗ ನಿಮಗೆ ಕ್ರಿಸ್ಟಲ್ ಗ್ರೋತು ಆಗ್ತಾ ಹೋಗುತ್ತೆ. ದೀಸ್ ಆರ್ ದಿ 3 ಮೆಥಡ್ಸ್ ಇಸ್ ಇನ್ವಾಲ್ವ್ಡ್ ಇನ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್. ಆ ಕ್ರಿಸ್ಟಲ್ಸ್ನ ನೀವೇನು ಮಾಡ್ತೀರಾ, ಇನ್ ಟರ್ಮ್ಸ್ ಆಫ್ ಗ್ರಾಮ್ಸಲ್ಲಿ ವೇ ಮಾಡ್ತೀರಾ, ಅದಕ್ಕೆ ಇದನ್ನು ಗ್ರಾವಿಮೆಟ್ರಿಕ್ ಅಂತ ಹೇಳ್ತೀವಿ. ಹಾಗಾದರೆ ಈ ಪ್ರಿಸಿಪಿಟೇಷನ್ ಆಗಬೇಕು ಅಂತಂದರೆ, ಪ್ರಾಪರ್ ಪ್ರಿಸಿಪಿಟೇಷನ್ ಆಗಬೇಕು ಅಂದರೆ ಕಂಡೀಷನ್ಸ್ ಏನು? ನಾವು ಮುಂಚೆನೇ ಹೇಳ್ದಂಗೆ ಕಂಡೀಷನ್ಸ್ಗಳಿದ್ದಾವೆ. ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅಂತ ಹೇಳ್ತೀವಿ. ಡೈಲ್ಯೂಟ್ ಸೊಲ್ಯೂಷನ್ನ ತಗೋಬೇಕು, ಟೆಂಪ್ರೇಚರ್ ವೆರಿ ಹೈ ಇರಬೇಕು, ಆಡ್ ಸೊಲ್ಯೂಷನ್ಸ್ ಇದ್ದರೆ ಪ್ರಿಸಿಪಿಟೇಷನ್ ಫಾಸ್ಟಾಗಿ ಆಗುತ್ತೆ. ಪಿ ಹೆಚ್ ವ್ಯಾಲ್ಯೂ ಶುಡ್ ಬಿ ಕ್ಯಾರಿಡ್ ಅಟ್ ಲೋ ಪಿ ಹೆಚಲ್ಲಿ ನಾನು ಕ್ಯಾರಿಡ್ ಔಟ್ ಮಾಡಬೇಕು. ಸ್ಲೋ ರೇಟಲ್ಲಿ ಪ್ರಿಸಿಪಿಟೇಷನ್ ನಾನು ಮಾಡಬೇಕಾಗತ್ತೆ. ಡಿಕ್ರೀಸಸ್ ಇಸ್ ಚಾನ್ಸಸ್ ಆಫ್ ಇಂಪ್ಯೂರಿಟೀಸ್ ಗೆಟಿಂಗ್ ಟ್ರ್ಯಾಪ್ಡ್. ನಾನು ಹಿಂಗೆ ಮುಂಚೆನೇ ಹೇಳ್ದಂಗೆ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದಿ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಏನು ಅಂತಂದರೆ ಕಂಟ್ಯಾಮಿನೇಷನ್ ಆಗುವಂಥದ್ದು. ಆ ಕಂಟ್ಯಾಮಿನೇಷನನ್ನು ಅವಾಯ್ಡ್ ಮಾಡಬೇಕು ಅಂದರೆ ನನ್ನ ಪ್ರಿಸಿಪಿಟೇಷನ್ ನಾನು ಏನು ಮಾಡಬೇಕಾಗತ್ತೆ, ಸ್ಲೋ ಮಾಡಬೇಕು. ಲಾರ್ಜರ್ ದಿ ಕ್ರಿಸ್ಟಲ್ ಸೈಜ್ ಮೀನ್ಸ್ ಸ್ಮಾಲರ್ ದಿ ಸರ್ಫೇಸ್ ಏರಿಯಾ, ಎನ್ಸ್ ಲೆಸ್ಸರ್ ಚಾನ್ಸ್ ಆಫ್ ಅಬ್ಸಾರ್ಬಿಂಗ್ ದಿ ಇಂಪ್ಯೂರಿಟೀಸ್. ಸೊ ನನಗೆ ಕಂಡೀಷನ್ಸ್ ಏನು, ಪ್ರಿಸಿಪಿಟೇಷನ್ ಚೆನ್ನಾಗಿ ಆಗಬೇಕು ಅಂದರೆ ಡೈಲ್ಯೂಟ್ ಸೊಲ್ಯೂಷನ್ ಇರಬೇಕು, ಹೈ ಟೆಂಪ್ರೇಚರ್ ಇರಬೇಕು, ಲೋ ಪಿ ಹೆಚ್ ಇರಬೇಕು, ಸ್ಲೋ ರೇಟಲ್ಲಿ ನನಗೆ ಪ್ರಿಸಿಪಿಟೇಷನ್ ಆಗಬೇಕು. ಸೊ ದೀಸ್ ಆರ್ ದಿ ಫ್ಯಾಕ್ಟರ್ ವಿಚ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದಿ ಫಾರ್ಮೇಷನ್ ಆಫ್ ದಿ ಪ್ರಿಸಿಪಿಟೇಟ್. ಇಂಪ್ಯೂರಿಟೀಸ್ ಇನ್ ದಿ ಪ್ರಿಸಿಪಿಟೇಟ್ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಎರಡು ಹೇಳ್ತೀವಿ. ಒಂದಕ್ಕೆ ಕೋ-ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ. ಈಗ ಸೊಲ್ಯೂಷನ್ ಇದೆ, ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಹಾಕ್ಕೊಂಡು ಪ್ರಿಸಿಪಿಟೇಟ್ ಫಾರ್ಮೇಷನ್ ಮಾಡ್ಕೊಂಡಿದ್ದೀನಿ. ಐ ಮೇಂಟೈನ್ ದಿ ಕಂಡೀಷನ್. ಡೈಲ್ಯೂಟ್ ಸೊಲ್ಯೂಷನ್ ಇದೆ, ಹಾಟ್ ಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟು ಪಿ ಹೆಚ್ನ ಲೋ ಇಟ್ಕೊಂಡಿದ್ದೀನಿ, ಆಮೇಲೆ ಸ್ಲೋ ರೇಟಲ್ಲಿ ನಾನು ಮಾಡ್ತಾ ಇದ್ದೀನಿ. ಆದರೆ ಇದೆಲ್ಲನೂ ಆದ್ರೂ ಕೆಲವು ಸಲ ಎರರ್ ಬರುತ್ತೆ. ಆ ಎರರ್ ಯಾಕೆ ಅಂದರೆ ದಟ್ ಎರರ್ಸ್ ಬಿಕಾಸ್ ಆಫ್ ದಿ ಇಂಪ್ಯೂರಿಟೀಸ್ ದಟ್ ಹ್ಯಾಸ್ ಬಿನ್ ಇನ್ಕಾರ್ಪೊರೇಟೆಡ್ ಇನ್ ಅವರ್ ಪ್ರಿಸಿಪಿಟೇಷನ್. ನಾವು ಏನು ಮಾಡ್ತಾ ಇದ್ದೀನಿ, ವೆಯ್ಟ್ ಕೆಲವು ಸಲ ಜಾಸ್ತಿ ಆಗ್ಬೋದು, ವೆಯ್ಟ್ ಕೆಲವು ಸಲ ಕಡಿಮೆ ಆಗ್ಬೋದು ಅಟ್ ದಿ ಎಂಡ್. ಅದು ಯಾಕೆ ಅಂತಂದರೆ ಬಿಕಾಸ್ ಆಫ್ ದಿ ಟೂ ವೇಸ್. ಒಂದಕ್ಕೆ ಕೋ-ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ. ಕೋ-ಪ್ರಿಸಿಪಿಟೇಷನ್ ಹೆಸರೇ ಹೇಳಂಗೆ ಪ್ರಿಸಿಪಿಟೇಷನ್ ಆಗಬೇಕಾದ್ರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಪ್ರಿಸಿಪಿಟೇಟೆಡ್ ಅದರ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಆಫ್ ನಾಟ್ ಅನ್ಡಿಸೈರಬಲ್ ಪ್ರಿಸಿಪಿಟೇಷನ್ಸ್ಗಳು ಆಗ್ತಾ ಹೋಗುತ್ತೆ. ನಿಮ್ಮ ಸೊಲ್ಯೂಷನಲ್ಲಿರೋ ಸಾಲ್ವೆಂಟ್ ಆಗಿರ್ಬೋದು ಅಥವಾ ನೀವು ಕಂಟೈನರಲ್ಲಿ ಆಗಿರ್ಬೋದು, ಎಲ್ಲೋ ಏನಾಗುತ್ತೆ ಅಂದರೆ ಸಮ್ ಇಂಪ್ಯೂರಿಟಿ ವಿಲ್ ಬಿ ಕ್ರಿಯೇಟೆಡ್, ಸಮ್ ಇಂಪ್ಯೂರಿಟಿ ವಿಲ್ ಬಿ ಫಾರ್ಮ್ಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋ-ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ. ಕೆಲವು ಸಲ ಏನಾಗುತ್ತೆ, ಪೋಸ್ಟ್ ಪ್ರಿಸಿಪಿಟೇಷನ್ ಆಗಿದೆ, ಆನ್ ದಿ ಸರ್ಫೇಸ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಅಬ್ಸಾರ್ಪ್ಷನ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಅಥವಾ ಅದರೊಳಗಡೆ ಇನ್ನೊಂದು ಯಾವುದೋ ಸಬ್ಸ್ಟೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ ನಿಮಗೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರಿಸಿಪಿಟೇಷನ್ ಆಫ್ ದಿ ಮೆಗ್ನೀಷಿಯಮ್ ಆಕ್ಸಿಲೇಟ್ ಅಕ್ಕರ್ಸ್ ಇಫ್ ದ ಪ್ರಿಸಿಪಿಟೇಟ್ ಆಫ್ ಕ್ಯಾಲ್ಸಿಯಂ ಆಕ್ಸಿಲೇಟ್ ಈಸ್ ಅಲೋಡ್ ಟು ಸ್ಟ್ಯಾಂಡ್ ಟೂ ಲಾಂಗ್ ಬಿಫೋರ್ ದಿ ಫಿಲ್ಟ್ರೇಷನ್. ಸೊ ತುಂಬ ಹೊತ್ತು ನಾನು ಇದನ್ನು ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳೋಣ, ಆವಾಗ ಏನಾಗುತ್ತೆ ಅಂತಂದರೆ ಮೆಗ್ನೀಷಿಯಮ್ ಆಕ್ಸಿಲೇಟ್ ಇರೋ ಕಡೆಗೆ ಕ್ಯಾಲ್ಸಿಯಂ ಆಕ್ಸಿಲೇಟ್ ಆ ರೀತಿ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ. ಆಫ್ಟರ್ ದಿ ಪ್ರಿಸಿಪಿಟೇಷನ್ ಆಗುವಂಥದ್ದು. ಪ್ರಿಸಿಪಿಟೇಷನ್ ಆಗಿದ ತಕ್ಷಣ ನಾವೇನು ಮಾಡಬೇಕು, ಫಿಲ್ಟ್ರ್ ಮಾಡಬೇಕು. ಅಲ್ಲೇನು ಮಾಡ್ತೀನಿ, ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಲ್ಲ, ಅದು ತುಂಬ ಟೈಮ್ ಆಯಿತು ಅಂತಂದರೆ ಅವಾಗ ಏನಾಗುತ್ತೆ, ಪ್ರಿಸಿಪಿಟೇಷನ್ ಆದಮೇಲೆ ಈ ಕಂಟ್ಯಾಮಿನೇಷನ್ ಸೇರ್ಕೊಳುತ್ತಲ್ಲ, ಇಂಪ್ಯೂರಿಟಿ ಸೇರ್ಕೊಳುತ್ತಲ್ಲ, ಅದಕ್ಕೆ ನಾನು ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಹೇಳ್ತೀನಿ. ಅದೇ ಥರ ಈ ಕೋ-ಪ್ರಿಸಿಪಿಟೇಷನ್ ಯಾಕಾಗತ್ತೆ ಅಂತಂದರೆ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ದಿ ಪ್ರಿಸಿಪಿಟೇಷನ್ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕೋ-ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ. ಅದರಲ್ಲಿ 4 ಟೈಪ್ ಇದೆ. ಸರ್ಫೇಸ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ, ಮಿಕ್ಸ್ಡ್ ಕ್ರಿಸ್ಟಲ್ ಫಾರ್ಮೇಷನ್ ಅಂತ ಹೇಳ್ತೀವಿ, ಅಕ್ಲರೇಷನ್ ಅಂತ ಹೇಳ್ತೀವಿ, ಮೆಕ್ಯಾನಿಕಲ್ ಎಂಟ್ರಾಪ್ಮೆಂಟ್ ಅಂತ ಹೇಳ್ತೀವಿ. ಈ 1 and 2 ಏನಿದೆಯಲ್ಲ ಅದು ಈಕ್ವಿಲಿಬ್ರಿಯಮ್ ಆಗ್ತಾ ಇರುತ್ತೆ. 3 and 4 ಏನಿದೆಯಲ್ಲ ಅದು ಕೈನೆಟಿಕ್ಸಿಂದ ನಿಮಗೆ ಆಗ್ತಾ ಇರುತ್ತೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಸರ್ಫೇಸ್ ಅಬ್ಸಾರ್ಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಅಬ್ಸಾರ್ಪ್ಷನ್ ಅಂದ್ರೇನು, ಆನ್ ದಿ ಸರ್ಫೇಸಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರಿಸಿಪಿಟೇಷನ್ ಆಗ್ತಾ ಹೋಗುತ್ತೆ. ನಿಮ್ಗೆ ಆಲ್ರೆಡಿ ಒಂದು ಕ್ರಿಸ್ಟಲ್ ಬಂದಿದೆ, ಆ ಕ್ರಿಸ್ಟಲಲ್ಲಿ ಸರ್ಫೇಸಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಕ್ರಿಸ್ಟಲ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈ ಥರದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಎ ಪ್ರೋಸೆಸ್ ಇನ್ ವಿಚ್ ನಾರ್ಮಲಿ ಸಾಲ್ಯುಬಲ್ ಕಾಂಪೌಂಡ್ ಈಸ್ ಕ್ಯಾರಿಡ್ ಔಟ್ ಆಫ್ ಎ ಸೊಲ್ಯೂಷನ್ ಆನ್ ದಿ ಸರ್ಫೇಸ್ ಆಫ್ ದಿ ಪ್ರಿಸಿಪಿಟೇಟ್. ಆಲ್ರೆಡಿ ಒಂದು ಕ್ರಿಸ್ಟಲ್ ಆಗಿದೆ, ಆ ಕ್ರಿಸ್ಟಲ್ ಮೇಲೆ ಗ್ರೋತ್ ಆಗ್ತಾ ಹೋಗುತ್ತೆ, ಆ ಕ್ರಿಸ್ಟಲ್ ಮೇಲೆ ಅಬ್ಸಾರ್ಪ್ಷನ್ ಆಗ್ತಾ ಹೋಗುತ್ತೆ ಆನ್ ದಿ ಸರ್ಫೇಸ್. ಹಾಗಾಗಿ ಇದನ್ನು ನಾವು ಸರ್ಫೇಸ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಇಟ್ಸ್ ಎ ರಿವರ್ಸಿಬಲ್ ಪ್ರೋಸೆಸ್
ಬಿಕಾಸ್ ಇಟ್ಸ್ ಅಕಂಪೈನ್ಡ್ ಬೈ ದಿ ಅಪೋಸಿಟ್ ಪ್ರೋಸೆಸ್ ಡಿಸಪ್ಷನ್ ಅಂತಲೂ ಕರಿತೀವಿ. ಸೊ ಅಬ್ಸಾರ್ಪ್ಷನ್ ಮತ್ತು ಡಿಸಪ್ಷನ್ ಏನಿದೆಯಲ್ಲ ಅವೆರಡರ ಮಧ್ಯದಲ್ಲಿ ಏನಾಗಿರುತ್ತೆ, ಈಕ್ವಿಲಿಬ್ರಿಯಮ್ ಎಕ್ಸಿಬಿಟ್ ಆಗಿರುತ್ತೆ. ಎಕ್ಸಾಂಪಲ್ನ ತಗೊಳ್ಳೋದಾದರೆ ಈಗ ನಮ್ಗೆ ಏನಾಗ್ತಿದೆ, coagulated silver chloride is contaminated with a primarily adsorbed Ag plus along with a nitrate and other ions. ಈಗ ಏನಾಗ್ತಾ ಇದೆ ಇಲ್ಲಿ ಚಿತ್ರದಲ್ಲಿ ನೋಡ್ಕೊಳ್ಳಿ, ನಮ್ಗೆ ಏನಾಗಬೇಕು, ಸಿಲ್ವರ್ ಕ್ಲೋರೈಡು ಪ್ರಿಸಿಪಿಟೇಟ್ ಆಗಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆದರೆ ನನ್ನ ಸೊಲ್ಯೂಷನ್ ಏನಾದರೂ ನೈಟ್ರೇಟ್ ಇದ್ದರೆ ಆ ಸಿಲ್ವರ್ ಇದ್ದಿದ್ದು ಏನಾಗುತ್ತೆ, ಸಿಲ್ವರ್ ಕ್ಲೋರೈಡ್ ಜೊತೆಗೆ ಆ ಸಿಲ್ವರ್ ನೈಟ್ರೇಟು ಫಾರ್ಮೇಷನ್ ಆಗ್ಬೋದು ಆನ್ ದಿ ಸರ್ಫೇಸ್. ನೋಡ್ಕೊಳ್ಳಿ, ಈಗ ಇಲ್ಲೇನಾಗಿದೆ, 2 ಸರ್ಕಲ್ನ ಬರೆದಿದ್ದೀನಿ. ಮೊದಲನೇ ಸರ್ಕಲಲ್ಲಿ ಏನಾಗಿದೆ ನಿಮಗೆ Cl ಪ್ರಿಸಿಪಿಟೇಷನ್ ಇದೆ. ಆ ಡಾರ್ಕ್ ಬ್ಲೂ ಕಲರ್ ಇರುವಂಥದ್ದು Cl, ಸ್ವಲ್ಪ ದಪ್ಪ ಇರುವಂಥದ್ದು Ag ಇದೆ. ಅದ್ರ ಜೊತೆಗೆ ಏನಾಗುತ್ತೆ ನಿಮಗೆ ಸರ್ಫೇಸಲ್ಲಿ ಎಲ್ಲ ಇಂಟೀರಿಯರ್ ಇಲ್ಲ, ಸರ್ಫೇಸಲ್ಲಿ ಮಾತ್ರ ಏನಾಗುತ್ತೆ ಆ Ag ಇದ್ದಿದ್ದು ಏನಾಗುತ್ತೆ NO3-. ನಾನು ಅಲ್ಲಿ 3 ಸ್ಮಾಲ್ ಬಾಲ್ಸು ಮಧ್ಯದಲ್ಲಿ ನೈಟ್ರೋಜನ್ ಡಾರ್ಕ್ ಬ್ಲೂ ಕಲರ್ದು ಕೊಟ್ಟಿದ್ದೀನಿ, ಅದಕ್ಕೆ NO3- ಅಂತ ಹೇಳ್ತೀವಿ. ಆ Cl- ಜೊತೆಗೆ NO3- ಏನಾಗ್ಬೋದು, ಅದನ್ನು ಕೋಆಗ್ಯುಲೇಟ್ ಮಾಡ್ಕೋಬೋದು. ಸರ್ಫೇಸಲ್ಲಿ ಏನಾಗ್ತಾ ಹೋಗುತ್ತೆ, ಆ Ag ಜೊತೆಗೆ ಇದನ್ನು ಸೇರ್ಕೊಳ್ತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಾಗುತ್ತೆ, ಇಟ್ ಗೆಟ್ ಪ್ರಿಸಿಪಿಟೇಟೆಡ್ ಆನ್ ದಿ ಸರ್ಫೇಸ್ ಬಿಕಾಸ್ ಆಫ್ ದಿ ಅಡ್ಸರ್ಪ್ಷನ್ ಆನ್ ದಿ ಸರ್ಫೇಸ್. ಅದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಅಡ್ಸರ್ಪ್ಷನ್ ಅಂತ ಕರಿತೀವಿ. ಇದು ಯಾಕೆ ಆಗುತ್ತೆ, ಹೇಗಾಗತ್ತೆ, ಈ ಸರ್ಫೇಸ್ ಅಡ್ಸಾರ್ಪ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮಾಲರ್ ದಿ ಸರ್ಫೇಸ್ ಏರಿಯಾ, ಚಿಕ್ಕ ಸರ್ಫೇಸ್ ಏರಿಯಾ ಇತ್ತು ಅಂತಂದರೆ ಅಡ್ಸಾರ್ಪ್ಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಆ ಪ್ರಿಸಿಪಿಟೇಷನ್ ಆಗೋದು, ಅಡ್ಸಾರ್ಪ್ಷನ್ ಆಗೋದು ಆನ್ ದಿ ಸರ್ಫೇಸ್ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಹೇಗೆ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮದು ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಏನಿರಬೇಕು, ವೆರಿ ಡೈಲ್ಯೂಟ್ ಇರಬೇಕು. ಅಕಸ್ಮಾತ್ ಕಾನ್ಸಂಟ್ರೇಷನ್ ಅಂದರೆ ಜಾಸ್ತಿ ಇತ್ತು ಅಂತಂದರೆ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಆ ನಂಬರ್ ಆಫ್ ಅಡ್ಸಾರ್ಪ್ಷನ್ ಆನ್ ದಿ ಸರ್ಫೇಸ್ನು ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಹೇಳ್ದಂಗೆ ಈ ಕ್ರಿಸ್ಟಲ್ ಗ್ರೋತ್ ಏನಿದೆಯಲ್ಲ ಆನ್ ದಿ ಸರ್ಫೇಸ್ ಆಗ್ತಾ ಇದೆಯಲ್ಲ ಅದೇನಾಗ್ತಿದೆ, ಎಕ್ಸೋಥರ್ಮಿಕ್ ಪ್ರೋಸೆಸ್, ರೈಸ್ ಇನ್ ಟೆಂಪ್ರೇಚರ್ ಮೀನ್ಸ್ ಡಿಕ್ರೀಸ್ ಇನ್ ಅಡ್ಸಾರ್ಪ್ಷನ್. ಹಾಗಾಗಿ ನಿಮಗೆ ಪ್ರಿಸಿಪಿಟೇಷನ್ ಕಂಪ್ಲೀಟ್ ಪ್ರಿಸಿಪಿಟೇಷನ್ ಆಗಬೇಕು, ಕಂಟ್ಯಾಮಿನೇಷನ್ ಆಗಬಾರ್ದು, ಪ್ರಿಸಿಪಿಟೇಷನ್ ಆಗಬಾರ್ದು ಅಂದರೆ ಅಟ್ ಎ ಹೈಯರ್ ಟೆಂಪ್ರೇಚರ್ ಯು ಆರ್ ಗೋಯಿಂಗ್ ಟು ಡೂ ಇಟ್. ಲೋಯರ್ ಟೆಂಪ್ರೇಚರಲ್ಲಿ ಏನಾಗುತ್ತೆ ನಿಮಗೆ ಅಡ್ಸಾರ್ಪ್ಷನ್ನು ಡಿಕ್ರೀಸ್ ಆಗುತ್ತೆ. ಎಫೆಕ್ಟ್ ಆಫ್ ನೇಚರ್ ಆಫ್ ದಿ ಅಡ್ಸಾರ್ಬೆಂಟ್ ಅಯಾನ್ಸ್, ಇನ್ನಂಗೆ ಅಡ್ಸಾರ್ಬೆಂಟ್ ಆಗದೇ ಇರೋ ಥರ ನಾನು ನೋಡ್ಕೋಬೇಕು. ಹಾಗಾಗಿ ಯಾವ ಥರ ಇದೆ, ನಮ್ಗೆ ಕೊಟ್ಟಿರೋವಂಥ ಲ್ಯಾಟಿಸ್ ಯಾವ ಥರ ಇದೆ, ಸಾಲಿಬಲ್ ಇದೆಯಾ, ಸ್ಪೇರಿಂಗ್ಲಿ ಸಾಲಿಬಲ್ ಇದೆಯಾ, ಕಂಪ್ಲೀಟ್ಲಿ ಸಾಲಿಬಲ್ ಇದೆಯಾ, ಆ ಅಯಾನ್ಸ್ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೋರ್ ಸರ್ಫೇಸ್ ಏರಿಯಾ ಇನ್ ಪ್ರಿಸಿಪಿಟೇಟ್ ಲೀಡ್ಸ್ ಟು ಮೋರ್ ಸರ್ಫೇಸ್ ಅಡ್ಸಾರ್ಪ್ಷನ್, ಮೋರ್ ಇಂಪ್ಯೂರಿಟೀಸ್. ಸೊ ಹೈ ರಿಲೇಟಿವ್ ಸೂಪರ್ ಸ್ಯಾಚುರೇಷನ್ ಜಾಸ್ತಿ ಆಗುತ್ತೆ, ಇನ್ಕ್ರೀಸಸ್ ದಿ ನ್ಯೂಕ್ಲಿಯೇಷನ್ ಆಗುತ್ತೆ, ಮೆನಿ ಸ್ಮಾಲ್ ಕ್ರಿಸ್ಟಲ್ಸ್ ಆರ್ ಫಾರ್ಮ್ ಆಗುತ್ತೆ, ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ, ಸರ್ಫೇಸ್ ಅಡ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಹಾಗಾಗಿ ಇಂಪ್ಯೂರಿಟೀಸ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಫಸ್ಟ್. ಎರಡನೇದು ಮಿಕ್ಸ್ಡ್ ಕ್ರಿಸ್ಟಲ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಕ್ರಿಸ್ಟಲ್ ಫಾರ್ಮೇಷನ್ ಆಗ್ತಾ ಇದೆ, ಆ ಕ್ರಿಸ್ಟಲ್ ಫಾರ್ಮೇಷನಲ್ಲಿ ಏನಾಗುತ್ತೆ ಅಂದರೆ 1 or 2 ಕ್ರಿಸ್ಟಲ್ಸ್ ಅದೇನಾಗುತ್ತೆ ಅದು ರೀಪ್ಲೇಸ್ ಆಗಿಬಿಡುತ್ತೆ ಒನ್ ಬೈ ದಿ ಅದರ್. ಸೊ ಅಂಥದ್ದು ಈಗ ಸರ್ಫೇಸಲ್ಲಿ ಅಯಾನ್ಸ್ ಇದೆ, ದೇ ಗೆಟ್ ಸಪರೇಟೆಡ್, ದೇ ಗೆಟ್ ಟ್ರ್ಯಾಪ್ಡ್ ಇನ್ಸೈಡ್ ದಿ ಕ್ರಿಸ್ಟಲ್ ಲ್ಯಾಟಿಸ್. ಆ ಥರ ಇದ್ದರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಮಿಕ್ಸ್ಡ್ ಕ್ರಿಸ್ಟಲ್ ಫಾರ್ಮೇಷನ್ ಅಂತ ಹೇಳ್ತೀನಿ. SrSO4 ಇನ್ BaSO4 ಅಂತ ಇದೆಯಲ್ಲ ಅದರಲ್ಲಿ ಏನಾಗುತ್ತೆ, SR ಅನ್ನೋದು ರೆಡ್ ಕಲರ್ ಇದೆ, SO4 ಎರಡಕ್ಕೂ ಒಂದೇ ಇದೆ. ಆ SR ಏನಾಗುತ್ತೆ ಬ್ಲ್ಯಾಕ್ ಕಲರ್ದು ಏನು ತೋರಿಸಿದ್ನಲ್ಲ ಆ ರೀತಿಯಾಗಿ ಅದು ಟ್ರ್ಯಾಪ್ ಆಗುತ್ತೆ. ಅದು ಸೆಕೆಂಡ್ ಟೈಪ್ ಆಫ್ ಪ್ರಿಸಿಪಿಟೇಷನ್, ಡ್ಯೂರಿಂಗ್ ದಿ ಪ್ರಿಸಿಪಿಟೇಷನ್ ಆಗುವಂಥದ್ದು. ಥರ್ಡ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅಕ್ಲೂಷನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ವೆನ್ ದ ಕ್ರಿಸ್ಟಲ್ ಇಸ್ ಗ್ರೋಯಿಂಗ್ ರ್ಯಾಪಿಡ್ಲಿ ಡ್ಯೂರಿಂಗ್ ದಿ ಪ್ರಿಸಿಪಿಟೇಷನ್ ಫಾರ್ಮೇಷನ್, ಸಮ್ ಆಫ್ ದಿ ಕೌಂಟರ್ ಅಯಾನ್ ಲೇಯರ್ ಮೇ ಬಿ ಟ್ರ್ಯಾಪ್ಡ್ ಆರ್ ಅಕ್ಲೂಡೆಡ್ ವಿತಿನ್ ದಿ ಗ್ರೋಯಿಂಗ್ ಕ್ರಿಸ್ಟಲ್. ಸೊ ಇಲ್ಲಿ ನೋಡ್ಕೊಳ್ಳಿ, ನನಗೆ ಏನಾಗ್ತಾ ಇದೆ, ಕ್ರಿಸ್ಟಲ್ ಫಾರ್ಮೇಷನ್ ಆಗ್ತಾ ಇದೆ. ಕ್ರಿಸ್ಟಲ್ ಫಾರ್ಮೇಷನ್ ಆಗಬೇಕು ಅಂದರೆ ಒಂದು ಪಾಸಿಟಿವ್ ಅಯಾನ್ ಬೇಕು, ಒಂದು ನೆಗೆಟಿವ್ ಅಯಾನ್ ಬೇಕು. ಚಿತ್ರದಲ್ಲಿ ನೋಡಿ ಸ್ಮಾಲ್ ಚಿಕ್ಕದೊಂದಿದೆ, ಒಂದು ದೊಡ್ಡದೊಂದಿದೆ. ಚಿಕ್ಕದಿರೋದು ಕಲರ್ಲೆಸ್ ಇದೆ ಬಾಲ್ಸು, ದೊಡ್ಡದಾಗಿರೋವಂಥದ್ದು ಗ್ರೀನ್ ಕಲರ್ ಇದೆ. ಅದರ ಮೇಲ್ಗಡೆ ಕೌಂಟರ್ ಅಯಾನ್ಸ್ ಯಾವ ಕಲರ್ ಇದೆ, ರೆಡ್ ಕಲರ್ ಇದೆ.
ಅದು ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ಸಲ ಟ್ರ್ಯಾಪ್ ಆಗಿಬಿಡ್ಬೋದು, ಕೆಲವೊಂದು ಸಲ ಬಿದ್ದುಬಿಡ್ಬೋದು, ಒಳಗಡೆಗೆ ಕ್ರಿಸ್ಟಲ್ ಒಳಗಡೆಗೆ ಸೇರ್ಕೊಂಡ್ಬಿಡ್ಬೋದು. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಅಕ್ಲೇಷನ್ ಅಂತ ಕರಿತೀವಿ. ಬಿಕಾಸ್ ಆಫ್ ದಟ್ ಆಲ್ಸೋ ದೇರ್ ವಿಲ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಿ ವೆಯ್ಟ್ ಆಫ್ ದಿ ಫೈನಲ್ ವೇಟ್ ಆಫ್ ದಿ ಸ್ಯಾಂಪಲ್ ಆಗುತ್ತೆ. ಪ್ರಿಸಿಪಿಟೇಷನ್ ನಮಗೆ ಆಗುವಂಥದ್ರಲ್ಲಿ ಇನ್ಕ್ರೀಸ್ ಆಗ್ಬೋದು ಅಥವಾ ವೆಯ್ಟು ಡಿಕ್ರೀಸ್ ಆಗ್ಬೋದು. ಅಕ್ಲೂಷನ್ ಇಸ್ ಅ ಟೈಪ್ ಆಫ್ co-precipitation in which the compound is trapped within the packet ಫಾರ್ಮ್ಡ್ ಡ್ಯೂರಿಂಗ್ ದಿ ರ್ಯಾಪಿಡ್ ಕ್ರಿಸ್ಟಲ್ ಗ್ರೋತ್. ಹಾಗಾಗಿ ಕ್ರಿಸ್ಟಲ್ ಗ್ರೋತ್ನ ನಾವು ಸ್ಲೋ ಮಾಡ್ಕೋಬೇಕು. ರ್ಯಾಪಿಡಾಗಿ ನಾನು ಏನಾದರೂ ಮಾಡೋಕ್ಕೆ ಹೋಗ್ತೀನಿ, ಫಾಸ್ಟಾಗಿ ಅದನ್ನು ನಾನು ಕೂಲ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಆವಾಗ ನನಗೇನಾಗುತ್ತೆ ಅಂತಂದರೆ ಈ ಥರ ಟ್ರ್ಯಾಪ್ ಆಗುವಂಥ ಚಾನ್ಸು ಇರುತ್ತೆ. ಲಾಸ್ಟ್ ಒನ್ನು ಮೆಕ್ಯಾನಿಕಲ್ ಎಂಟ್ರಾಪ್ಮೆಂಟ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಸೊಲ್ಯೂಷನಲ್ಲಿ ನಾನು ಮಾಡ್ತಾ ಇದ್ದೀನಿ, ಆ ಸೊಲ್ಯೂಷನಲ್ಲಿ ನನಗೇನಾಗಿದೆ, ಕ್ರಿಸ್ಟಲ್ ಫಾರ್ಮೇಷನ್ ಆಗಿದೆ. ಇಮಿಡಿಯೇಟ್ಲಿ ನಾನು ಆ ಸಾಲ್ವೆಂಟ್ನ ರಿಮೂವ್ ಮಾಡಿದೆ ಅಂದರೆ ಅವಾಗ ಏನಾಗುತ್ತೆ, ಆ ವಾಟರ್ ಏನಿರುತ್ತಲ್ಲ ಅದೇನಾಗುತ್ತೆ, ಅಥವಾ ಸಾಲ್ವೆಂಟ್ ಏನಿರುತ್ತಲ್ಲ ಅದರೊಳಗಡೆಗೆ ಟ್ರ್ಯಾಪ್ ಆಗಿಬಿಡುತ್ತೆ ಬೆಂದೆ ಕಂಬೈನ್ ಟುಗೆದರ್. ಸೊ ನನಗೀಗ ಸೊಲ್ಯೂಷನ್ ಒಳಗಡೆ ನಂದು ಪ್ರಿಸಿಪಿಟೇಷನ್ ಇದೆ. ಆ ಪ್ರಿಸಿಪಿಟೇಷನ್ ನಾನು ಏನು ಮಾಡ್ತೀನಿ, ಇಮಿಡಿಯೇಟ್ಲಿ ಸಾಲ್ವೆಂಟ್ನ ನಾನು ಟ್ರೇಕ್ಔಟ್ ಮಾಡಿದೆ, ಡ್ರೈ ಮಾಡಿದ್ರೆ ನಾನು ಚಿತ್ರದಲ್ಲಿ ತೋರಿಸಿರೋಂಗೆ 2 ಕ್ರಿಸ್ಟಲ್ ಇದೆ, ರ್ಯಾಪಿಡ್. ಇದನ್ನು ಏನಕ್ಕಾಗುತ್ತೆ ಅಂದರೆ ರ್ಯಾಪಿಡಾಗಿ ಮಾಡಿದಾಗ ಆಗುತ್ತೆ. ಮುಂಚೆನೇ ಹೇಳ್ದಂಗೆ ಫಸ್ಟ್ ಇದು ನಮಗೆ ಅಕ್ಲೇಷನ್ ಇರ್ಬೋದು, ಮೆಕ್ಯಾನಿಕಲ್ ಎಂಟ್ರಾಪ್ಮೆಂಟ್ ಇರ್ಬೋದು. ಇದೆರಡು ಏನಾಗುತ್ತೆ ಅಂದರೆ ನೀವು ರ್ಯಾಪಿಡಾಗಿ ಕೂಲ್ ಮಾಡೋಕ್ಕೆ ಹೋದಾಗ, ರ್ಯಾಪಿಡಾಗಿ ಕ್ರಿಸ್ಟಲ್ ಗ್ರೋತ್ನ ಮಾಡೋಕ್ಕೆ ಹೋದಾಗ ಆಗುವಂಥ ಪ್ರಾಬ್ಲಮ್, ಆಗುವಂಥ ಕಂಟ್ಯಾಮಿನೇಷನ್. ಸೊ ಇಲ್ಲಿ ಚಿತ್ರದಲ್ಲಿದೆ ನೋಡ್ಕೊಳ್ಳಿ, ಈ ಕಾರ್ಬೊನೇಟ್ ಇದೆ. ಆ ಕಾರ್ಬೊನೇಟ್ ಏನಾಗ್ತಾ ಇದೆ, ನಿಮಗೆ ಸೊಲ್ಯೂಷನ್ ಫಾರ್ಮಲ್ಲಿದೆ, ಪ್ರಿಸಿಪಿಟೇಷನ್ ಮಾಡ್ತಾ ಇದ್ದೀರಾ. ಆವಾಗ ಅದೇನಾಗುತ್ತೆ, ನೀವು ಚೆನ್ನಾಗಿ ವಾಶ್ ಮಾಡಿದಾಗ ಪ್ಯೂರ್ ಸ್ಯಾಂಪಲ್ ನಿಮಗೆ ಬರ್ತಾ ಹೋಗುತ್ತೆ. ವಾಶ್ ಮಾಡ್ದಲೇ ಇದ್ದರೆ ಇಟ್ ಮೇ ಹ್ಯಾವ್ ಲಾಟ್ ಆಫ್ ಕಂಟ್ಯಾಮಿನೇಷನ್, co-precipitation ಆಗುವಂಥದ್ದು ಇರುತ್ತೆ. ಇದನ್ನು ನಾನು ಹೆಂಗೆ ರಿಮೂವ್ ಮಾಡ್ಬೋದು ಅಂದರೆ, ವಾಶ್ ಮಾಡೋದ್ರಿಂದ, ಡೈಜೆಸ್ಟ್ ಮಾಡೋದ್ರಿಂದ ನಾನು ಅದನ್ನು ತೆಗಿಬೋದು. ವಾಷಿಂಗ್ ವಿತ್ ವಾಟರ್. ಮಿಕ್ಸ್ಡ್ ಕ್ರಿಸ್ಟಲ್ ಫಾರ್ಮೇಷನ್ may occur both in colloidal and crystalline precipitate, whereas the accretion and mechanical entrapment are confined to the crystalline precipitation. Both the inclusion and mechanical entrapment are at the minimum when the rate of precipitation formation is low, that is under the conditions of low super saturation. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕಾಗತ್ತೆ, ಡೈಜೆಷನ್ ಮಾಡಬೇಕಾಗತ್ತೆ ಆಫ್ಟರ್ ದಿ ಪ್ರಿಸಿಪಿಟೇಷನ್. ಇಲ್ಲ ಅಂತಂದರೆ ಸ್ಲೋ ಆಗಿ ನಾನು ಏನು ಮಾಡಬೇಕಾಗುತ್ತೆ, ಪ್ರಿಸಿಪಿಟೇಷನ್ನ ಮಾಡ್ಕೋಬೇಕಾಗತ್ತೆ. ದಿಸ್ ಈಸ್ ಒನ್ ಟೈಪ್ ಆಫ್ precipitation, one type of contamination I am going to get during the process of the precipitation. ಆಫ್ಟರ್ ದಿ ಪ್ರಿಸಿಪಿಟೇಷನ್ ಕೆಲವೊಂದು ಸಲ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಕರಿತೀವಿ. ವೆನ್ ದ ಪ್ರಿಸಿಪಿಟೇಟ್ ಈಸ್ ಅಲೋಡ್ ಟು ಸ್ಟ್ಯಾಂಡ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಮದರ್ ಲಿಕ್ಕರ್ is nothing but your solvent. Second substance will slowly form the precipitate with a precipitating agent. ಫಾರ್ ಎಕ್ಸಾಂಪಲ್ ಈಗ CF2+ ಇದೆ, ಅದಕ್ಕೆ ನಾನು ಅಮೋನಿಯಂ ಆಕ್ಸಿಲೇಟ್ ಆಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಅದು ಕ್ಯಾಲ್ಶಿಯಂ ಆಕ್ಸಿಲೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಬೈ ಚಾನ್ಸ್ ಅದರಲ್ಲಿ ಏನಾದರೂ ಮೆಗ್ನೀಷಿಯಮ್ ಅಂತ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಮೆಗ್ನೀಷಿಯಮ್ ಗೆಟ್ ಕನ್ವರ್ಟೆಡ್, ಇನ್ಸ್ಟೆಡ್ ಆಫ್ ಕ್ಯಾಲ್ಶಿಯಂ ಆಕ್ಸಿಲೇಟ್ ಮೆಗ್ನೀಷಿಯಮ್ ಆಕ್ಸಿಲೇಟು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಕರಿತೀವಿ. ಇದನ್ನು ನಾವು ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತಂದರೆ, ಬೈ ಮೇಂಟೈನಿಂಗ್ ದಿ ಹೈ pH. ಯೂಶ್ವಲಿ ನಾವು ಏನು ಮಾಡಬೇಕಾಗುತ್ತೆ, ಲೋ pHಲ್ಲಿ ಪ್ರಿಸಿಪಿಟೇಷನ್ ಮಾಡಬೇಕು ಅಂತ ಹೇಳ್ತೀವಿ ಕಂಡೀಷನ್ಸು. ಪೋಸ್ಟ್ ಪ್ರಿಸಿಪಿಟೇಷನ್ ಅಂದರೆ ಪ್ರಿಸಿಪಿಟೇಷನ್ ಆದಮೇಲೆ ನಂದು ಆ pH ಆಫ್ ದಟ್ ಪರ್ಟಿಕ್ಯುಲರ್ ಮದರ್ ಲಿಕ್ಕರ್ ಏನಿದೆಯಲ್ಲ ಅದನ್ನು ನಾನು ಹೈ ಇಟ್ಕೋಬೇಕಾಗತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಕಾಪರ್ ಸಲ್ಫೈಡ್ ಇನ್ ಅಸಿಡಿಕ್ ಸೊಲ್ಯೂಷನ್ ಇರುತ್ತೆ. ಅವಾಗ ಏನಾಗುತ್ತೆ, ಅದು ಅಕಸ್ಮಾತ್ ಅದರಲ್ಲಿ ಜಿಂಕ್ ಇತ್ತು ಅಂದರೆ ಜಿಂಕ್ ಸಲ್ಫೈಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಇದು ಒಂದು ಪ್ರಿಸಿಪಿಟೇಷನ್ ಫಾರ್ಮೇಷನ್ ಆಗಿದೆ, ನಿಮ್ಮ ಕಂಟೈನಲ್ಲಿ ಇರುವಂಥ ಇನ್ನೊಂದು ಸೊಲ್ಯೂಷನ್ ಜೊತೆಗೆ ಅದು ರಿಯಾಕ್ಟ್ ಆಗಿ ಆ ರೀತಿಯಾಗಿ ಮಾಡ್ಬೋದು. ಹಾಗಾದ್ರೆ ಡಿಫ್ರೆನ್ಸ್ ಏನು co-precipitationಗೂ post precipitation? Both of them are contaminations only. Both of them may increase weight or decrease the weight. Since we are doing the gravimetric analysis, we are doing the ಅನಾಲಿಸಿಸ್ ಇನ್ ಟರ್ಮ್ಸ್ ಆಫ್ ವೆಯ್ಟ್ ಇರೋದ್ರಿಂದ ಎರಡೂ ನನಗೆ ಕಂಟ್ಯಾಮಿನೇಷನ್ ಆಗುತ್ತೆ. ಎರಡೂ ನನಗೆ ಏನು ಮಾಡುತ್ತೆ ಅಂದರೆ ವೆಯ್ಟ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ನ ಮಾಡಬಹುದು. ಸೊ ಹಾಗಾಗಿ ನನಗೆ ಇದನ್ನು ನಾನು ಅವಾಯ್ಡ್ ಮಾಡಬೇಕಾಗತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಪ್ರಿಸಿಪಿಟೇಷನ್ ನಾನು ಪ್ರಾಪರಾಗಿ ನಾನು ಮಾಡಬೇಕಾಗತ್ತೆ. ನನಗೆ ಪ್ರಾಪರಾಗಿ ಬರಬೇಕು ಅಂದರೆ, ಪ್ರಿಸಿಪಿಟೇಷನ್ ಕರೆಕ್ಟಾಗಿ ಆಗಬೇಕು ಅಂತಂದರೆ ನಾನು ಡೈಲ್ಯೂಟ್ ಸೊಲ್ಯೂಷನ್ನ ತೊಗೋಬೇಕು.
ಟೆಂಪರೇಚರ್ ಸ್ವಲ್ಪ ವಾರ್ಮ್ ಕಂಡೀಷನಲ್ಲಿ ಮಾಡಬೇಕು, ಪಿ ಎಚ್ ಕಡಿಮೆ ಇಟ್ಕೊಂಡಿರಬೇಕು. These are the conditions we are going to maintain. Co-precipitation ಅಂದರೆ ಡ್ಯೂರಿಂಗ್ ದಿ process of precipitation ಆಗುವಂಥದ್ದು. ಪೋಸ್ಟ್ ಪ್ರಿಸಿಪಿಟೇಷನ್ ಅಂದರೆ ಆಫ್ಟರ್ ದಿ ಪ್ರಿಸಿಪಿಟೇಷನ್ ಆಗುವಂಥದ್ದು. ಡಿಗ್ರಿ ಆಫ್ ಕಂಟ್ಯಾಮಿನೇಷನ್ ತೊಗೊಂಡ್ರೆ ಪ್ರಿಸಿಪಿಟೇಷನ್ಗೆ ಜಾಸ್ತಿ ಇರುತ್ತೆ, ಪೋಸ್ಟ್ ಪ್ರಿಸಿಪಿಟೇಷನ್ಗೆ ಲೋ ಇರುತ್ತೆ. ಟೈಮ್ ಆಫ್ ಪ್ರಿಸಿಪಿಟೇಷನ್ ಅಂದರೆ ಡ್ಯೂರಿಂಗ್ ದಿ ಡಿಸೈರಬಲ್ ಪ್ರಿಸಿಪಿಟೇಷನ್. ಪ್ರಿಸಿಪಿಟೇಷನ್ ಯಾವಾಗ ಆಗುತ್ತೆ ಅಂದರೆ ನಮ್ಮ ಪ್ರಿಸಿಪಿಟೇಷನ್ ಆಗಬೇಕಾದ್ರೆ, ನನಗೆ ಡಿಸೈರಬಲ್ ಪ್ರಿಸಿಪಿಟೇಷನ್ ಆಗಬೇಕಾದ್ರೆ ಆಗ್ತಾ ಹೋಗುತ್ತೆ. ಪೋಸ್ಟ್ ಪ್ರಿಸಿಪಿಟೇಷನ್ ಯಾವಾಗ ಆಗುತ್ತೆ ಅಂದರೆ ಆಫ್ಟರ್ ದ ಡಿಸೈರಬಲ್ ಪ್ರಿಸಿಪಿಟೇಷನ್ ಆದಾಗ. ಎಕ್ಸಾಂಪಲ್, ಸಿಲ್ವರ್ ಅಯಾನ್ಸ್ ಗೆಟ್ ಕಂಟ್ಯಾಮಿನೇಟೆಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಸಿಲ್ವರ್ ಕ್ಲೋರೈಡ್. ಅದೇ ಥರ ಪೋಸ್ಟ್ ಪ್ರಿಸಿಪಿಟೇಷನ್ ಅಂದರೆ ಆಕ್ಸಿಲೇಟ್, ಕ್ಯಾಲ್ಶಿಯಂ ಆಕ್ಸಿಲೇಟು ಮೆಗ್ನೀಷಿಯಂ ಆಕ್ಸಿಲೇಟ್ ಆಗಿ ಕನ್ವರ್ಟ್ ಆಗೋದು. ಈ ರೀತಿಯಾಗಿ ನಿಮಗೆ ಏನಾಗುತ್ತೆ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಸ್ಟೇಜ್ ಏನು, ಇಂಪಾರ್ಟೆಂಟ್ ಸ್ಟೆಪ್ ಯಾವುದು ಅಂತಂದರೆ ಪ್ರಿಸಿಪಿಟೇಷನ್ ಆಗುವಂಥದ್ದು. ಆ ಪ್ರಿಸಿಪಿಟೇಷನ್ ಕಂಡೀಷನ್ಸನ್ನು ನೀವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಇದು ನಿಮಗೆ ಗ್ರಾವಿಮೆಟ್ರಿನಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ತೋರಿಸಿದೆ ನೋಡ್ರಿ, ಲೆಡ್ ಅಯಾನ್ಸ್ ಇದೆ. ಆ ಲೆಡ್ ಅಯಾನ್ಸ್ ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪ್ರಿಸಿಪಿಟೇಟ್ ಆಫ್ಟರ್ ಆ್ಯಡಿಂಗ್ ದಿ ಸಮ್ ಸಲ್ಫೇಟ್. ರಿಯೇಜೆಂಟ್ ಯಾವುದು ನಮಗಿಲ್ಲಿ ಯಾವುದೋ ಒಂದು ಸಲ್ಫೇಟ್ನ ಆ್ಯಡ್ ಮಾಡ್ತಿದ್ದೀವಿ, ಅವಾಗ ಏನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಲೆಡ್ ಸಲ್ಫೈಡ್. ಈಗ ಲೆಡ್ ಅಯಾನ್ಸ್ ಇದೆ, ಅದಕ್ಕೆ ಸಲ್ಫೇಟ್ ಅಯಾನ್ಸ್ನ ಹಾಕ್ತಾ ಇದ್ದೀನಿ, ಲೆಡ್ ಸಲ್ಫೇಟ್ ಆಗಿ ಅದು ಕನ್ವರ್ಟ್ ಆಗ್ತಾ ಇದೆ. ಸೊ ಪ್ರಿಸಿಪಿಟೇಷನ್ ಆಗ್ತಾ ಇದೆ. ಈ ಪ್ರಿಸಿಪಿಟೇಷನ್ ಆಗೋದಕ್ಕೆ ಕಂಡೀಷನ್ಸ್ ಏನು ಅಂತಂದರೆ ಲೋ ಕಾನ್ಸಂಟ್ರೇಷನ್ ಇರಬೇಕು, ಟೆಂಪ್ರೇಚರ್ ಸ್ವಲ್ಪ ಹೈ ಇರಬೇಕು, ಪಿ ಎಚ್ ನನಗೆ ಕಡಿಮೆ ಇರಬೇಕು. ಈ ರೀತಿಯಾಗಿ ನಾನು ನೋಡಿಕೊಂಡು ಮಾಡಿದ್ರೆ ನನಗೆ ಕರೆಕ್ಟಾಗಿರೋ ಅಂಥ ವೆಯ್ಟು ಲಾಸ್ಟಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಅನಾಲಿಸಿಸ್ ಮಾಡೋದು ಈಸಿ ಆಗುತ್ತೆ. ಇದು ಹೇಳ್ದಂಗೆ ಈ ಮೆಥಡ್ ಏನಿದೆಯಲ್ಲ, ಆ್ಯಕ್ಯುರೇಟ್ ಮೆಥಡು, ಪ್ರಿಸೈಸ್ ಮೆಥಡು, ಇನ್ಎಕ್ಸ್ಪೆನ್ಸಿವ್ ಮೆಥಡು. ಹಾಗಾಗಿ ವಿ ಕ್ಯಾನ್ ಅಡಾಪ್ಟ್ gravimetric analysis. Thank you. All the best.